ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿನ ಹಾಕ್ಬಿಟ್ಟೆ, ಪಾಪು ಮಲ್ಗಿ. ಅದಾದ ನಂತರ ಪೂಜೆಗೆ ಕೂರ್ಸೋಕೆ ಎಲ್ಲ ತಯಾರಿನ ಸ್ಟಾರ್ಟ್ ಮಾಡಿದ್ವಿ. ಅಮ್ಮನ ಮನೇಲಿ ದೀಪಾವಳಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಲಕ್ಷ್ಮಿನ ಕೂಡಿಸ್ಬಿಟ್ಟು. ಈ ಥರ ತುಂಬ ವರ್ಷಗಳಿಂದನೇ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡಲ್ಲ, ಅದು ಇತ್ತೀಚೆಗೆ ಟ್ರೆಂಡ್ ಬಂದಿರೋದು. ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಆ್ಯಕ್ಚುಲಿ ವರಮಹಾಲಕ್ಷ್ಮಿ ವ್ರತ, ಅದು ವ್ರತ ಮಾಡೋರು ಮಾತ್ರ ಮಾಡ್ತಾರೆ. ಬಟ್ ಮುಂಚೆಯಿಂದನೂ ಅಮ್ಮನ ಮನೇಲಿ ದೀಪಾವಳಿ ಲಕ್ಷ್ಮಿನೇ ಕೂಡಿಸ್ತಾರೆ. ಅದು ಹೇಗೆ ಕೂಡಿಸ್ತಾರೆ ಅಂತ ಹೇಳಿ ನಾನಿವಾಗ ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ರಿಗೂ ಗೊತ್ತೇ ಇರುತ್ತೆ, ಹಿಂದೆ ಒಂದು ಲಕ್ಷ್ಮಿ ಫೋಟೋ ಇಟ್ಟು ಅದನ್ನ ಪೂಜೆ ಮಾಡಿ ಮುಂದೆ ಒಂದು ಕಳಶ ಸ್ಥಾಪನೆ ಮಾಡಬೇಕು. ತುಂಬ ಜನ ಕಳಶಕ್ಕೆ ಸೀರೆ ಎಲ್ಲ ಉಡಿಸ್ತಾರೆ, ಆದರೆ ಮುಂಚೆಯಿಂದನೂ ನಮ್ಮಲ್ಲಿ ಆ ಥರ ಏನು ಉಡಿಸಿಲ್ಲ. ನಮ್ಗೆ ಆದರೆ ನಾವು ಉಡಿಸಿರ್ತೀವಿ, ಪಾಪು ಇರೋದ್ರಿಂದ ಆಗಲಿಲ್ಲ, ಹಾಗಾಗಿ ಕಳಶ ಸ್ಥಾಪನೆ ಮಾಡ್ಕೊಂಡ್ವಿ. ಬಟ್ ಪೂಜೆಗೆ ಸ್ಯಾರಿ ಮಾತ್ರ ಇಡ್ತೀವಿ, ಬ್ಲೌಸ್ ಇಡಲ್ಲ. ಅದು ಯಾಕಂತ ಬರ್ತಾ ಹೇಳ್ತೀನಿ. ಮತ್ತು ಸ್ಪೆಷಲಿ ದೀಪಾವಳಿಗೆ ಈ ವಿಧಿನ ನಾವು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಇದೇ ಥರ ಪೂಜೆ ಮಾಡ್ತೀವಿ. ಕಳಶ ಸ್ಥಾಪನೆ ಮಾಡ್ಕೊಂಡ್ಮೇಲೆ ಒಂದು ಸ್ವಸ್ತಿಕ್ ಹಾಕ್ತೀವಿ. ಸ್ವಸ್ತಿಕ್ ಹಾಕಿ ಚಿಕ್ಕದಾದಂಥ ಒಂದು ಬೆಳ್ಳಿ ಬಟ್ಲಲ್ಲಿ ಲಕ್ಷ್ಮಿ ಇರೋ ಅಂಥ ಕಾಯಿನ್ನ ತೊಗೋತೀವಿ. ಸಿಲ್ವರ್ ಆಗಿರ್ಬೋದು, ಸಮ್ಟೈಮ್ಸ್ 5 ರೂಪೀಸ್ ಕಾಯಿನಲ್ಲಿ ಕೂಡ ಇರುತ್ತೆ. ಆ ಕಾಯಿನಲ್ಲಿ ಇರ್ಬೋದು, ಬಟ್ ಲಕ್ಷ್ಮಿ ಇರಲೇಬೇಕು. ಆ ಬಟ್ಲಲ್ಲಿ ಆ ಕಾಯಿನ್ಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಸು ಹಾಲನ್ನ ಆ ಬೆಳ್ಳಿ ಬಟ್ಲಲ್ಲಿ ಹಾಕಿ ಸ್ವಸ್ತಿಕ್ ಮೇಲೆ ಅದನ್ನು ಸ್ಥಾಪನೆ ಮಾಡಿ ಆ ಕಡೆ ಈ ಕಡೆ ದೀಪನ ಹಚ್ಕೋಬೇಕು. ಅಷ್ಟಲ್ಲದೆ ದೀಪಾವಳಿ ಲಕ್ಷ್ಮಿ ಪೂಜೆಗೆ ಸ್ಯಾರಿ ಮಾತ್ರ ಇಡ್ತೀವಿ. ಅದು ಯಾಕೆ ಇಡ್ತೀವಿ ಅಂತ ಹೋಗ್ತಾ ವ್ಲಾಗಲ್ಲಿ ಹೇಳ್ತೀನಿ. ಮತ್ತು ದೀಪಾವಳಿ ಲಕ್ಷ್ಮಿ ಪೂಜೆಲಿ ಸೋಜಿ ಪೂರಿನ ನಾವು ನೈವೇದ್ಯ ಮಾಡ್ತೀವಿ. ನಿಮ್ಮ ಕಡೆ ಏನು ನೈವೇದ್ಯ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಪೂಜೆನ ಹೇಗೆ ಮಾಡ್ತೀರಾ ಅಂತ ಕೂಡ ತಿಳಿಸ್ಕೊಡಿ ಕಮೆಂಟಲ್ಲಿ. ದೀಪಾವಳಿ ಹಬ್ಬದಲ್ಲಿ ಫಸ್ಟ್ ಗಣಪತಿ ಪೂಜೆನೇ ಮಾಡಬೇಕು. ನಾನು ಒಂದು ಸಣ್ಣ ಬೆಳ್ಳಿ ಗಣಪತಿನ ಇಟ್ಟು ಫಸ್ಟ್ ಗಣಪತಿಗೆ ಪೂಜೆ ಮಾಡಿಕೊಂಡೆ. ಮತ್ತು ಒಂದು ಸಣ್ಣ ಅರ್ಶನದಿಂದ ಮಾಡಿ ಕೂಡ ಗಣಪತಿನ ಇಟ್ಟಿದ್ದೆ, ಅದಕ್ಕೆ ಪೂಜೆ ಮಾಡಿಕೊಂಡೆ. ಮತ್ತು ಇನ್ನೊಂದು ಬೆಳ್ಳಿ ಬಟ್ಲಲ್ಲಿ ಅದ್ರ ತುಂಬ ಅಕ್ಕಿನ ಹಾಕಿ ಅದ್ರ ಮೇಲೆ ಲಕ್ಷ್ಮಿನ ಕೂಡಿಸಿ ಆ ಲಕ್ಷ್ಮಿನ ಕೂಡ ಪೂಜೆ ಮಾಡಬೇಕು. ಮುಂಚೆಯಿಂದನೂ ಇದೇ ಥರ ಮಾಡ್ಕೊಂಡ್ಬಂದಿದ್ದಾರೆ, ಈಗಲೂ ಕೂಡ ಅದೇ ಥರ ಮಾಡ್ತೀವಿ ನಾವು. ಬೆಳ್ಳಿ ಲಕ್ಷ್ಮಿಗೆ ಮುಂಚೆನೇ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಬೇಕು. ಅದಾದಮೇಲೆ ಅಷ್ಟೋತ್ತರ ನಾಮ ಹೇಳ್ಕೊಂಡು ಕುಂಕುಮಾರ್ಚನೆ ಕೂಡ ಮಾಡಬೇಕಾಗತ್ತೆ. ಅದು ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ಬುಕ್ನಲ್ಲಿ ಕೊಟ್ಟಿರ್ತಾರೆ ಹೆಸರುಗಳನ್ನೆಲ್ಲ, ಅದನ್ನು ಓದಿ ಕುಂಕುಮಾರ್ಚನೆ ಮಾಡ್ಕೋಬೋದು. ಮತ್ತು ದೀಪಾವಳಿ ಹಬ್ಬದಲ್ಲಿ ಮಾಡೋ ಲಕ್ಷ್ಮೀ ಪೂಜೆಗೆ ಸೀರೆನ ಮಾತ್ರ ಯಾಕೆ ಏರಿಸ್ಬೇಕು ಅಂಥೇಳಿ ಹೇಳ್ತೀನಿ ಬನ್ನಿ. ದೀಪಾವಳಿ ಹಬ್ಬದಲ್ಲಿ ಮಾಡೋ ಲಕ್ಷ್ಮೀ ಪೂಜೆಗೆ ಸೀರೆನ ಮಾತ್ರ ಕೊಡಬೇಕು, ಕುಪ್ಸನ್ನು ಕೊಡಬಾರ್ದು, ಕುಪ್ಸದ ಪೀಸ್ ಕೂಡ ಇಡಬಾರ್ದು. ಅದು ಯಾಕಂತ ಅಂದರೆ ಆ ಲಕ್ಷ್ಮೀ ದೇವಿ ಏನು ಮಾಡ್ತಾಳಂತೆ, ವರ್ಷ ಇಡೀ ಕಾಯ್ಕೊಂತ ಮನೆಯಲ್ಲೇ ಕೂತಿರ್ತಾಳಂತೆ. ಕುಪ್ಸ ಕೊಡ್ತಾರೇನೋ ಅಂಥೇಳಿ ಮನೆ ಬಿಟ್ಟು ಹೋಗೋದೇ ಇಲ್ಲಂತೆ. ಸೊ ಆ ರೀಸನಿಂದ ಅವ್ರಿಗೆ ಕುಪ್ಸನ ಏರಿಸಲ್ಲ, ಸೀರೆನ ಮಾತ್ರ ಏರಿಸ್ತಾರೆ. ಸೊ ಈ ಥರ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ನಮ್ಗೆ ಇದೇ ಥರ ಹೇಳ್ಕೊಟ್ಟಿರೋದು, ನಾವು ಇದೇ ಥರ ಮಾಡಿರೋದು. ನಿಮ್ಮ ಕಡೆನೂ ಹೀಗೇನಾ ಅಂಥೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ, ನಾವು ರಾಜ್ಪೂತ್ಸು, ನಾವು ಇಷ್ಟೇ ಮಾಡೋದು ದೀಪಾವಳಿ ಹಬ್ಬದಲ್ಲಿ. ಎಲ್ಲ ಕಡೆ ಬೇರೆ ಬೇರೆ ನಿಮ್ಮದೇ ಆದಂಥ ಸಂಪ್ರದಾಯಗಳಿರುತ್ತೆ. ಸೊ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ತಿಳಿಸ್ಕೊಡಿ ಆಯಿತಾ. ಎಲ್ಲ ಹಬ್ಬದಲ್ಲಿ ನನಗೆ ತುಂಬ ಫೇವ್ರೇಟ್ ಆಗಿರೋ ಹಬ್ಬ ಅಂದರೆ ದೀಪಾವಳಿ ಹಬ್ಬನೇ. ನಂಗೆ ತುಂಬ ಇಷ್ಟ ಸೆಲೆಬ್ರೇಟ್ ಮಾಡೋಕ್ಕೆ.
ಹಾಗೆ ಮನೇಲಿರೋ ಎಲ್ಲ ಜೆಂಟಲ್ಮೆನ್ಸಿಗೆ ಬೇಬಿ ಬಾಯ್ಸಿಗೆ ಎಲ್ಲ ಎಣ್ಣೆ ಹಚ್ಚಿ ಸ್ನಾನ ಕೂಡ ಮಾಡಿಸ್ತೀವಿ. ಮಾಡಿಸಿದ್ಮೇಲೆ ಆರತಿನ ಮಾಡ್ತೀವಿ. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ತಗೊಂಡಿರಲಿಲ್ಲ, ಬಟ್ ಆರತಿ ಮಾಡೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಅಷ್ಟೆಲ್ಲ ಆದಮೇಲೆ ಮನೆಗೆ ಒಂದು ಕುಂಬಳಕಾಯಿನ ಹೊಡಿತಾರೆ. ಸಹಜವಾಗಿ ಎಲ್ಲರೂ ಮನೇಲಿ ಹೊಡಿತಾರೆ ಅನ್ನೋ ಗೊತ್ತಿಲ್ಲ, ನಾವಂತೂ ವರ್ಷನೂ ಇದೇ ಥರ ಮಾಡೋದು. ಸಹಜವಾಗಿ ನನಗೆ ಪಟಾಕಿ ಎಲ್ಲ ಹೊಡೆಯೋದು ಇಷ್ಟ ಆಗಲ್ಲ, ತುಂಬ ಭಯ ಆಗುತ್ತೆ. 1 ಇಲ್ಲ 2 ಸುರ್ಸುರು ಬತ್ತಿನ ಬಿಡ್ತೀನಿ ಅಷ್ಟೇ. ಬಟ್ ಪಾಪುನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇದೇ ಫಸ್ಟ್ ಟೈಮ್ ಕ್ರ್ಯಾಕರ್ಸ್ ನೋಡ್ತಿರೋದು. ಅವ್ನು ತುಂಬ ಭಯ ಆಗಿತ್ತು, ಅವ್ನು ತುಂಬ ಅಳ್ತಾ ಇದ್ದ. ಸೊ ಹಾಗೆ ಅರ್ಶಿನ ಕುಂಕುಮಕ್ಕೆ ಅಂತ ತುಂಬ ಜನ ಕರೆದಿದ್ರು. ಸೊ 1-2 ಮನೆಗೆ ಹೋಗಿ ಬರೋಣ ಅಂಥೇಳಿ ನಾನು ಅವ್ನು ಕರ್ಕೊಂಡು ಹೋಗಿಬಿಟ್ಟೆ. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದೇ ಒಂದು ಪಟಾಕಿನ ಹಚ್ಚಿದೆ. ಸೊ ಆ ರೀಲ್ಸ್ ಸರಿಯಾಗಿ ಕ್ಯಾಪ್ಚರ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿದೆ. ಆದರೂ ಕೂಡ ಒಂದು ಪುಟಾಣಿ ರೀಲ್ಸ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಪಟಾಕಿನ ಹಚ್ಬಿಟ್ಟು ಪಾಪನ ಕರ್ಕೊಂಡು ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಬಂದೆ. ಅಲ್ಲಿ ಕೂಡ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಅಂತ ಬಂದೆ.
ಇತ್ತೀಚೆಗೆ ಪಾಪು ಏನೇ ತಿನ್ನೋದು ಫ್ರೂಟ್ಸು ಏನೇ ಕಾಣಲಿ ಕೇಳ್ತಾನೆ. ಸೊ ಬಾಳೆಹಣ್ಣು ನೋಡಿದ ತಕ್ಷಣ ನನಗೆ ಬೇಕು ಬೇಕು ಅಂತ ಕೇಳ್ದ. ಸೊ ಅದನ್ನ ಇಸ್ಕೊಂಡು ಅಲ್ಲೊಂದು ತಿಂದ. ಮತ್ತು ಅಲ್ಲಿಂದ ನನ್ನ ಪಕ್ಕದಲ್ಲೇ ನಮ್ಮ ಮಾಮನ ಮನೆ ಒಂದಿದೆ, ಅಲ್ಲಿ ಕೂಡ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿ ಪೂಜೆನ ಮಾಡಿದರು. ಅದೆಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ ಪೂಜೆಯಲ್ಲಿ ಕಾಣ್ತಾ ಇರೋ ಪ್ರತಿಯೊಂದು ವಸ್ತುನು ಹ್ಯಾಂಡ್ ಮೇಡು. ಅವ್ರು ತುಂಬ ಪೇಷನ್ಸಿಂದ ಅವರೇ ಸ್ವಂತ ಮಾಡ್ತಾರೆ ಕೈಯಿಂದ. ಪ್ರತಿ ವರ್ಷನೂ ಲಕ್ಷ್ಮೀ ಪೂಜೆಗೆ ಏನಾದರೂ ಡಿಫ್ರೆಂಟಾಗಿ ಹ್ಯಾಂಡ್ಮೇಡ್ ಡೆಕೋರ್ನ ಮಾಡ್ತಾರೆ ಅವರು. ಅದು ನೋಡೋಕ್ಕೆ ಮನಸ್ಸಿಗೇನೋ ತುಂಬ ಖುಷಿ ಆಗುತ್ತೆ, ತುಂಬ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಈ ವರ್ಷ ಏನು ಹೊಸದಾಗಿ ಮಾಡಿದ್ದಾರೋ ಅಂಥೇಳಿ ತುಂಬ ಪೇಷನ್ಸಿಂದ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಅವ್ರಿಗೊಂದು. ಸೊ ಇಷ್ಟ ಆಯಿತು ನನ್ನ ಹಬ್ಬದ ದಿನದ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕಂಪ್ಲೀಟ್ ವ್ಲಾಗ್. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ರಿಂಟನ್ನು ಕೊಟ್ಟು ಅದಕ್ಕೆ ಎಂಬ್ರಾಯ್ಡ್ರಿನ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಬ್ಲೌಸ್ ತೋರಿಸೋದು ತುಂಬ ಇಂಪಾರ್ಟೆಂಟ್ ಬ್ಲೌಸು, ತುಂಬ ಫೇವ್ರೆಟ್ ಬ್ಲೌಸ್ ನನಗೆ. ಆ್ಯಕ್ಚುಲಿ ಮೊದಲೆಲ್ಲ ಥ್ರೆಡ್ ವರ್ಕು, ಅರಿ ವರ್ಕು, ಮಗ್ಗಮ್ ವರ್ಕು ಈ ಥರ ಎಲ್ಲ ತುಂಬ ಫೇಮಸ್ ಇತ್ತು. ಬಟ್ ಚಿಕ್ಕ ಕಟ್ನ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಇದೆಲ್ಲ ಓಪನ್ ಆಗಿದೆ. ಪಿಂಕ್ ಸ್ಯಾರಿ ಆಗಿರ್ಬೋದು, ಗ್ರೀನು, ಎಲ್ಲೋ ಎಲ್ಲ ಸ್ಯಾರೀಸ್ ಮ್ಯಾಚ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ಬ್ಲೌಸಸ್ ಹಾಲ್ನ ಮಾಡ್ತಾ ಇದ್ದೀನಿ. ತುಂಬ ಟ್ರೆಂಡಿಂಗ್ ಆಗಿರೋ ಬ್ಲೌಸಸ್ಸು ಮತ್ತು ಟ್ರೆಡಿಷ್ನಲ್ ಆಗಿರೋ ಬ್ಲೌಸಸ್ಸು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ಸೊ ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ಬ್ಲೌಸಸ್ಸು ನಾನು ಮೀಶೋಯಿಂದ ತರಿಸಿದ್ದು. ಸೊ ನಿಮ್ಗೆ ಯಾವುದಾದ್ರೂ ಬ್ಲೌಸ್ ಇಷ್ಟ ಆದರೆ ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ, ಲಿಂಕ್ನ ಶೇರ್ ಮಾಡ್ತೀನಿ, ಆಯಿತಾ? ಸೊ ಫಸ್ಟ್ ಬ್ಲೌಸ್ ಬಂದಿದ್ದು ಆಫ್ ವೈಟ್ ಕಲರ್ ಬ್ಲೌಸಲ್ಲಿದೆ. ವೈಟ್ ಅಲ್ಲ, ಆಫ್ ವೈಟ್ ಆ್ಯಕ್ಚುಲಿ. ಸ್ಲೀವ್ಸ್ ತುಂಬಾ ಪ್ರಿಟಿ ಆಗಿದೆ. ಈ ಥರ ಒಂದು ಚಿಕ್ಕ ಕಟ್ನ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಇದೆಲ್ಲ ಓಪನ್ ಆಗಿರುತ್ತೆ, ಲೀಫ್ ಪ್ಯಾಟ್ರನ್ನಲ್ಲಿದೆ. ಮತ್ತು ಫ್ರಂಟ್ ಪಾರ್ಟಲ್ಲಿ ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಕೊಟ್ಟು ಪುಟಾಣಿ ಎಂಬ್ರಾಯ್ಡ್ರಿನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಪಲ್ಲೋ ಬರುತ್ತೆ. ಸೊ ಇಟ್ಸ್ ಲುಕ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ನನಗೆ ಈ ಬ್ಲೌಸ್ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ಹಾಗಾಗಿ ಆರ್ಡರ್ ಮಾಡಿಕೊಂಡೆ. ಫ್ಯಾಬ್ರಿಕ್ಕು ಪ್ಯೂರ್ ಕಾಟನ್ ಇದೆ ಮತ್ತು ಒಳಗಡೆ ಲೈನಿಂಗ್ ಕೂಡ ಇದೆ. ತುಂಬ ಥಿಕ್ಕಾಗಿ ತುಂಬ ಒಳ್ಳೆ ಬ್ಲೌಸ್ ಇದು. ಡಿಸೈನರ್ ಬ್ಲೌಸ್ ಥರನೇ ಇದೆ. ಸೊ ಬ್ಯಾಕ್ ಸೈಡ್ ಬಂದು ಒಂದು ಪುಟ್ಟು ಡೋರಿನ ಕೊಟ್ಟು ವಿ ನೆಕ್ನ ಕೊಟ್ಟಿದ್ದಾರೆ. ಮತ್ತು ಕಪ್ಸ್ನೂ ಇದೆ ಒಳಗಡೆ, ಒಳ್ಳೆ ಶೇಪ್ ಬರಬೇಕು ಅಂತ. ಸೊ ರಿಯಲಿ ಗುಡ್. ಸೊ ಬನ್ನಿ ನೆಕ್ಸ್ಟ್ ಬ್ಲೌಸ್ನ ನೋಡೋಣ. ಸೊ ಈ ಥರ ಬ್ಲೌಸಸ್ ಎಲ್ಲ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿದೆ. ಎಸ್ಪೆಷಲಿ ಕಲಂಕಾರಿ ಸ್ಯಾರೀಸ್ಗಾಗಿರ್ಬೋದು, ಯಾವುದಾದ್ರೂ ಪಟ್ಟು ಸ್ಯಾರೀಸ್ ಅಂದರೆ ರೇಷ್ಮೆ ಸೀರೆಗಳಿಗೆಲ್ಲ ಈ ಥರ ಬ್ಲೌಸಸ್ ಈಗ ತುಂಬ ಟ್ರೆಂಡಿಂಗ್ ಆಗ್ತಿದೆ. ಮೊದಲೆಲ್ಲ ಥ್ರೆಡ್ ವರ್ಕು, ಅರಿ ವರ್ಕು, ಮಗ್ಗಮ್ ವರ್ಕು ಈ ಥರ ಎಲ್ಲ ತುಂಬ ಫೇಮಸ್ ಇತ್ತು. ಬಟ್ ಈಗ ಆಲ್ರೆಡಿ ಟ್ರೆಂಡ್ ಚೇಂಜ್ ಆಗಿದೆ. ಬ್ಯಾಕ್ ಸೈಡು ಈ ಥರ ಪೇಂಟಿಂಗ್ ಡಿಸೈನ್ ಬಂದು ಇದಕ್ಕೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಮಾಡಿಸಿದ್ರೆ ಅರೌಂಡ್ 1500 2000 ಕಾಸ್ಟ್ ಆಗುತ್ತೆ. ಬಟ್ ಇಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಈ ಥರ ಹ್ಯಾಂಡ್ಸಿಗೆ ಕೂಡ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆನಾ? ಸೊ ಕಲರ್ ಆಪ್ಷನ್ಸು ಮೋಸ್ಟ್ಲಿ ಇರ್ಬೋದು. ನನಗೆ ಪಿಂಕ್ ಕಲರ್ ಸ್ಯಾರಿ ಇತ್ತು, ಸೊ ಅದಕ್ಕೆ ಮ್ಯಾಚ್ ಆಗಬೇಕು ಅಂತ ನಾನು ಈ ವೈಲೆಟ್ ಕಲರ್ ತರಿಸ್ಕೊಂಡೆ. ಮುಂದ್ಗಡೆನೂ ತುಂಬ ಒಳ್ಳೆ ನೆಕ್, ಈ ಥರ ಇವಾಗೆಲ್ಲ ಟ್ರೆಂಡ್ ಅಲ್ಲ ಡೈಮಂಡ್ ನೆಕ್. ಸೊ ಅದೇ ಡೈಮಂಡ್ ನೆಕ್ ಕೊಟ್ಟಿದ್ದಾರೆ. ಪ್ಲಸ್ ಫ್ರಂಟ್ ಪಾರ್ಟಲ್ಲಿ ಕೂಡ ಪ್ರಿಂಟನ್ನು ಕೊಟ್ಟು ಅದಕ್ಕೆ ಎಂಬ್ರಾಯ್ಡ್ರಿನ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಸ್ಲೀವ್ಸ್ ಪಾರ್ಟಲ್ಲಿ ಕೂಡ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಬ್ಯಾಕ್ ಸೈಡ್ ನೋಡಿ ಎಷ್ಟು ಕ್ಯೂಟಾಗಿದೆ. ಫೇಸು ತುಂಬ ನೀಟಾಗಿ ಬಂದಿದೆ ಡಿಸೈನು. ಈ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ, ವೇರ್ ಮಾಡಿದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಬ್ಲೌಸ್ನ ತೋರಿಸ್ತೀನಿ ಯಾವುದಂತ. ಸೊ ನೆಕ್ಸ್ಟ್ ಬ್ಲೌಸು ಈ ಥರ ಕಟ್ ವರ್ಕಲ್ಲಿದೆ. ತುಂಬ ರೆಡ್ ಇದೆ ಇದು. ಆ್ಯಕ್ಚುಲಿ ತುಂಬಾ ರೆಡ್ ಇದೆ ಕಲರು, ಡಾರ್ಕ್ ರೆಡ್ಡು, ಬ್ಲಡ್ ರೆಡ್ ಥರ ಇದೆ. ಸೊ ಇಲ್ಲೆಲ್ಲ ನೀಟಾಗಿ ಕಟ್ ವರ್ಕ್ ಆಗಿ ಡಿಸೈನ್ನ ಮಾಡಿದ್ದಾರೆ. ಯಾವುದಾದ್ರೂ ಲೈಟ್ ಕಲರ್ ಸ್ಯಾರೀಸಿಗೆ ವೇರ್ ಮಾಡಿದರೆ ಬ್ಲೌಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದು ಸೈಜಸ್ಸು ಅವೈಲೇಬಲ್ ಇದೆ, ತರಿಸ್ಬೋದು. ಇಲ್ಲಿ ಡೀಪಾಗಿ ವಿ ಥರ ನೆಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಎಂಬ್ರಾಯ್ಡ್ರಿನೂ ತುಂಬ ನೀಟಾಗಿ ಫಿನಿಶಿಂಗ್ ಇದೆ ನೋಡಿ. ಇಲ್ಲೆಲ್ಲ ತೋರಿಸ್ತೀನಿ. ಆಲ್ ಓವರ್
ಬ್ಲೌಸ್ ಬುಟ್ಟನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಇಲ್ಲಿ ಕೂಡ ಕಟ್ ವರ್ಕ್ ಇದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದರೆ. ನಂಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಪ್ರೈಸ್ ಕೂಡ ತುಂಬ ಕಡಿಮೆನೇ ಇದೆ, ಜಾಸ್ತಿ ಏನೂ ಇಲ್ಲ. ಸೊ ಲಿಂಕ್ಸ್ನ ಎಲ್ಲ ನಾನು ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಲಿಂಕ್ಸ್ ಇನ್ ಕೇಸ್ ಲಿಂಕ್ ಸಿಗದೆ ಹೋದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ, ನಿಮ್ಗೆ ಯಾವ ಬ್ಲೌಸ್ ಲಿಂಕ್ ಬೇಕು ಅಂಥೇಳಿ. ನಾನು ನಿಮಗೆ ಲಿಂಕ್ನ ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಬ್ಲೌಸ್ನ ನೋಡೋಣ. ಸೊ ಇದು ನಾನು ಬ್ಲೌಸು ಸೆಕೆಂಡ್ ಆಫ್ ವೈಟ್ ಬ್ಲೌಸ್ ತರಿಸಿದ್ದು. ಆ್ಯಕ್ಚುಲಿ ನನ್ನ ಹತ್ರ ಒಂದು ಕಾಟನ್ ಸ್ಯಾರಿ ಇದೆ. ಆ ಕಾಟನ್ ಸ್ಯಾರಿಗೆ ನಾನು ಬ್ಲೌಸ್ನ ಹುಡುಕ್ತಾ ಇದ್ದೆ, ಆಫ್ ವೈಟ್ ಬ್ಲೌಸು. ಇದು ಸೆಕೆಂಡ್ ಆಫ್ ವೈಟ್ ಬ್ಲೌಸ್ನ ಆರ್ಡರ್ ಮಾಡಿದ್ದೆ, ಬಟ್ ಸ್ಯಾರಿಗೆ ಮ್ಯಾಚೇ ಆಗ್ತಿಲ್ಲ. ವೈ? ಬಿಕಾಸ್ ಆಫ್ ವೈಟ್ ಇಲ್ಲ, ಇದು ಸ್ಕಿನ್ ಕಲರ್ ಇದೆ. ಬಟ್ ಫೋಟೋ ಅಲ್ಲಿ ಆಫ್ ವೈಟ್ ಅಂತ ಇತ್ತು, ಫೋಟೋ ಅಲ್ಲಿ ಕೂಡ ಹಾಗೆ ಇತ್ತು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ವರ್ತ್ ಆ್ಯಕ್ಚುಲಿ. ಕಾಟನ್ ಫ್ಯಾಬ್ರಿಕ್ ಮೇಲೆ ಲೋಟಸ್ ಈಗ ತುಂಬ ಟ್ರೆಂಡಿಂಗ್ ಅಲ್ಲ. ಸೊ ಥ್ರೆಡ್ ಎಂಬ್ರಾಯ್ಡ್ರಿನ ಕೊಟ್ಟಿದ್ದಾರೆ, ಬೋಟ್ ನೆಕ್ ಇದೆ. ಸೊ ನಿಜವಾಗ್ಲೂ ವರ್ತ್ ಅನಿಸುತ್ತೆ. ಇಷ್ಟು ಒಳ್ಳೆ ಬ್ಲೌಸ್ ಇಷ್ಟು ಪ್ರೈಸಲ್ಲಿ ಬರುತ್ತೆ ಅಂದರೆ. ಇಲ್ಲಿ ಪ್ರಿನ್ಸ್ ಕಟ್ನ ಕೊಟ್ಟು ಫ್ರಂಟ್ ಬಟನ್ ಕೊಟ್ಟಿದ್ದಾರೆ. ಹ್ಯಾಂಡ್ಸಿಗೆ ಕೂಡ ಈ ಥರ ಡಿಸೈನ್ ಬರುತ್ತೆ. ಯಾವುದಾದ್ರೂ ಈ ಥರ ಪಿಂಕ್ ಸ್ಯಾರಿ ಇದ್ದರೆ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ನೀಟಾಗಿ ಕೊಟ್ಟಿದ್ದಾರೆ ಡಿಸೈನ್. ಎಷ್ಟು ಕ್ಲೀನಾಗಿ ಬಂದಿದೆ ಅಂದರೆ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಓಕೆ, ಸೊ ಇದು ಒಂದು ಬ್ಲೌಸು. ಓಕೆ, ಸೊ ನೆಕ್ಸ್ಟ್ ಬ್ಲೌಸ್ನ ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಅಂತೂ ನನಗೆ ತುಂಬಾ ಫೇವ್ರೆಟ್ ಆ್ಯಕ್ಚುಲಿ. ಯಾಕಂದರೆ ಬ್ಲ್ಯಾಕ್ ಕಲರ್ ಮತ್ತು ಇಲ್ಲಿ ಪುಣ್ಯಕೋಟಿನ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಪುಣ್ಯಕೋಟಿ ಇದೆಯಲ್ಲ, ಯಾವ ಕಲರ್ ಸ್ಯಾರಿ ಆಗಲಿ ಹಾಕ್ಬೋದು, ಮ್ಯಾಚ್ ಆಗುತ್ತೆ. ಈ ಕಲರ್ ಪಿಂಕ್ ಸ್ಯಾರಿ ಆಗಿರ್ಬೋದು, ಗ್ರೀನು, ಎಲ್ಲೋ, ಎಲ್ಲ ಸ್ಯಾರೀಸ್ ಮ್ಯಾಚ್ ಆಗುತ್ತೆ. ಯಾಕಂದರೆ ಯೂನಿವರ್ಸಲ್ ಕಲರ್ ಬ್ಲ್ಯಾಕ್ ಎಲ್ರಿಗೂ ಫೇವ್ರೇಟ್ ಕೂಡ. ಸೊ ತುಂಬ ಕ್ಲಾಸಿ ಲುಕ್ ಇದೆ ಈ ಬ್ಲೌಸು. ತುಂಬ ಟ್ರೆಂಡಿಂಗ್ ಡಿಸೈನ್ ಇದು. ಈಗ ಗೊತ್ತಾಗಲ್ಲ, ಮುಂದೆ ಹೋಗ್ತಾ ಒಂದೆರಡು ಮೂರು ತಿಂಗಳಾದಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಬ್ಲೌಸಸ್ ಎಲ್ಲ ಎಷ್ಟು ಟ್ರೆಂಡಲ್ಲಿದೆ ಈಗ ಅಂತ. ಆಮೇಲೆ ಮತ್ತೆ ನನ್ನ ವಿಡಿಯೋನ ಹುಡುಕಿ ಲಿಂಕ್ನ ಕೇಳ್ತೀರಾ 100%. ಸೊ ಹಾಗಾಗಿ ಅಡ್ವೈಸ್ ಮಾಡ್ತೀನಿ, ಇವಾಗಲೇ ಬೈ ಮಾಡಿ ನೀವು. ಯಾಕಂದರೆ ಸೇಲ್ ಕೂಡ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಯಾಕೆ ಮಿಸ್ ಮಾಡಬೇಕು? ದಸರಾ, ದೀಪಾವಳಿ ಹಬ್ಬಗಳೆಲ್ಲ ಇದ್ದೇ ಇರುತ್ತಲ್ಲ, ಮನೇಲಿ ಫಂಕ್ಷನ್ಸ್ ಇದ್ದೇ ಇರ್ತವೆ. ಸೊ ಹಾಗಾಗಿ ಹೀಗೆ ವಿಶ್ ಲಿಸ್ಟಲ್ಲಿ ಹಾಕ್ಕೊಂಡು ಪರ್ಚೇಸ್ ಮಾಡಿದರೆ ಮುಂದೆ ಫಂಕ್ಷನ್ಸಲ್ಲಿ, ಫೆಸ್ಟಿವಲ್ಸಲ್ಲಿ ಹಾಕ್ಕೋಬೋದು. ವೆರಿ ಫಸ್ಟ್ ಪರ್ಸನ್ ನೀವೇ ಆಗಿರಬೇಕು ಈ ಟ್ರೆಂಡನ್ನ ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಲಾಂಚ್ ಮಾಡೋದಕ್ಕೆ. ಸೊ ತುಂಬ ಪ್ರಿಟಿಯಾಗಿದೆ. ಸೊ ಡೋಂಟ್ ಮಿಸ್ ಔಟ್ ದಿಸ್ ಬ್ಲೌಸ್ ಡಿಸೈನ್. ಸೊ ನೆಕ್ಸ್ಟ್ ಬ್ಲೌಸ್ ಅಂತೂ ತುಂಬ ಹ್ಯೂಜ್ ಡಿಮ್ಯಾಂಡಲ್ಲಿದೆ, ಸ್ಟಾಕೇ ಸಿಗಲ್ಲ ಆ ಬ್ಲೌಸಲ್ಲಿ, ಅಷ್ಟು ಚೆನ್ನಾಗಿದೆ. ಇದು ನನ್ನ ಹತ್ರ ಯೆಲ್ಲೋ ಕ್ರೇಪ್ ಸಿಲ್ಕ್, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೆ ಪರ್ಚೇಸ್ ಮಾಡಿದ್ದೆ. ಸೊ ಆ ಸ್ಯಾರಿ ಕಲರ್ ಈ ಥರ ಎಲ್ಲೋ ಇತ್ತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಪೇಂಟಿಂಗ್ ಇದೆ ಮತ್ತು ನೀಟಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿದ್ದಾರೆ ಗೊತ್ತಾ. ಇಷ್ಟು ಕಮ್ಮಿ ಪ್ರೈಸಲ್ಲಿ ಇಷ್ಟು ಒಳ್ಳೆ ಬ್ಲೌಸು ಸಿಗುತ್ತೆ ಅಂದರೆ ಲಿಟ್ರಲಿ ಶಾಕ್ ಆದೆ ನಾನು. ಅದೂ ಓಕೆ, ಹೆವಿ ಇನ್ವೆಸ್ಟ್ ಮಾಡಿ 2000 ಆ ಥರ ಎಲ್ಲ ಇನ್ವೆಸ್ಟ್ ಮಾಡಿ ಬ್ಲೌಸ್ ಮಾಡಿಸೋದಕ್ಕಿಂತರೂ ಈ ಥರ ಅಫೋರ್ಡೆಬಲ್ ಪ್ರೈಸಲ್ಲಿ ಟ್ರೆಂಡಿಂಗ್ ಆಗಿರೋ ಡಿಸೈನ್ಸ್ನೆಲ್ಲ ವೇರ್ ಮಾಡಿಬಿಟ್ರೆ ಒಳ್ಳೆಯದು. ವೈ? ಬಿಕಾಸ್ ಮತ್ತು ನೆಕ್ಸ್ಟ್ ಇಯರ್ ಫೆಸ್ಟಿವ್ ಸೀಸನ್ಗೆ ಮತ್ತೆ ಏನಾದರೂ ತುಂಬ ಬೇರೆ ಡಿಫ್ರೆಂಟಾಗಿ ಟ್ರೆಂಡನ್ನ ಲಾಂಚ್ ಮಾಡ್ತಾರೆ. ಮತ್ತು ಹಳೇದೆಲ್ಲ ನೋಡಿದಾಗ ಬೇಜಾರಾಗುತ್ತೆ, ಅಯ್ಯೋ ಎಷ್ಟು ದುಡ್ಡು ಕೊಟ್ಟು ಡಿಸೈನ್ ಮಾಡಿಸಿದ್ನೆ, ವೇಸ್ಟ್ ಆಯ್ತಲ್ಲ, ಆ ಥರ ಎಲ್ಲ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಏನು ಟ್ರೆಂಡ್ ಇರುತ್ತೆ ಅಫೋರ್ಡೆಬಲ್ ಪ್ರೈಸಲ್ಲಿ ವೇರ್ ಮಾಡಬೇಕು, ಎಂಜಾಯ್ ಮಾಡಬೇಕಷ್ಟೇ. ಸುಮ್ಮನೆ ಯಾತಕ್ಕೆ ಅಷ್ಟು ಇನ್ವೆಸ್ಟ್ ಮಾಡೋದು, ಹೌದಾ? ಸೊ ಈ ಥರ ಫ್ರಂಟಲ್ಲಿ ಕೂಡ ಡಿಸೈನ್ನ ಕೊಟ್ಟು ಇಲ್ಲಿ ಪುಟ್ ಕಾಲರ್ನ ಕೂಡ ಕೊಟ್ಟಿದ್ದಾರೆ. ಬೇಕಾದರೆ ರಿಮೂವ್ ಮಾಡ್ಬೋದು, ಹಾಗೇನಿಲ್ಲ. ಫ್ರಂಟ್ ಉಕ್ಕಿದೆ. ಸೊ ಹ್ಯಾಂಡ್ಸಿಗೆ ಕೂಡ ನೀಟಾಗಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಟ್ರೈ ಮಾಡಿದೆ, ಬಟ್ ಫಿಟ್ಟಿಂಗ್ ಮಾಡಿಸ್ತೀನಿ.
ತುಂಬಾ ಚೆನ್ನಾಗಿದೆ. ಈ ಬ್ಲೌಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬ್ಲೌಸ್ ತೋರಿಸೋದು ತುಂಬ ಇಂಪಾರ್ಟೆಂಟ್ ಬ್ಲೌಸು, ತುಂಬ ಫೇವ್ರೆಟ್ ಬ್ಲೌಸ್ ನನಗೆ. ಆ್ಯಕ್ಚುಲಿ ಆ ಡಿಸೈನು ಗೂಗಲಲ್ಲಿ ನೋಡಿ ನಾನು ಎಲ್ಲ ಟೈಲರ್ಸ್ಗೂ ಕೇಳಿದೆ, ಈ ಥರ ಹೊಲ್ಸ್ಕೊಡಿ ನನ್ನ ಹತ್ರ ಒಂದು ಕಾಟನ್ ಸ್ಯಾರಿ ಇದೆ ಅಂತ. ಬಟ್ ಬೇಡ, ಆಗಲ್ಲ, ಕೆಟ್ಟೋಗ್ಬಿಡುತ್ತೆ ಅಂತ ಎಲ್ಲ ಹೇಳಿದರು. ಸೊ ಮೋಸ್ಟ್ಲಿ ಆ ಟೈಲರ್ಸ್ ಎಲ್ಲ ಈ ವಿಡಿಯೋ ನೋಡ್ತಾ ಇರ್ಬೋದು ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಈ ಥರ ಬ್ಲೌಸ್ ಹೊಲಿಸ್ಕೊಡಿ ಅಂದರೆ, ಅವ್ರು ಬೇಡ, ಕೆಟ್ಟೋಗ್ಬಿಡುತ್ತೆ, ಮತ್ತೆ ಬಟ್ಟೆ ಯಾಕೆ ವೇಸ್ಟ್ ಮಾಡ್ಕೋತೀರಾ, ಟ್ರೈ ಮಾಡೋದು ಬೇಡ, ಏನೂ ಬೇಡ ಅಂತ ಅಂದರು. ಸೊ ಆ ಡಿಸೈನ್ ನನಗೆ ಫೈನಲಿ ಮೀಶೋ ಅಲ್ಲಿ ಸಿಕ್ತು. ಸೊ ನೋಡಿದ ತಕ್ಷಣ ಯಾಕೆ ಬಿಡಬೇಕು, ಅಷ್ಟು ಇಷ್ಟಪಟ್ಟಿರೋ ಡಿಸೈನ್ ಅಂತ ಆರ್ಡರ್ ಮಾಡಿಕೊಂಡೆ. ಸೊ ಈ ಥರ ಫುಲ್ ಸ್ಲೀವ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಏನಿದೆ, ಒಂಥರ ಲೋಟಸ್ ಕಟ್ ಥರ ಬರುತ್ತೆ ಇಲ್ಲಿ. ಓಕೆ, ಫ್ರಂಟ್ ಪಾರ್ಟ್ ಆಫ್ ದ ಬ್ಲೌಸ್ ಇದು ಬ್ಯಾಕ್ ನೆಕ್ಗೆ ಟೈ ಆಗುತ್ತೆ. ಸೊ ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನಾನು ಇಲ್ಲಿ ಪಕ್ಕದಲ್ಲಿ, ಹೇಗೆ ಕಾಣುತ್ತೆ ಅಂತ. ಸೊ ಲಿಟ್ರಲಿ ಯಾವುದಾದ್ರೂ ಪ್ಲೇನ್ ಸ್ಯಾರೀಸ್ಗೆ ಈ ಬ್ಲೌಸ್ನ ವೇರ್ ಮಾಡಿದರೆ ತುಂಬ ಚೆನ್ನಾಗಿ, ತುಂಬ ಯೂನೀಕಾಗಿ, ತುಂಬ ಕ್ಲಾಸಿ ಲುಕ್ ಆಗಿರುತ್ತೆ ಈ ಬ್ಲೌಸು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಜಸ್ಟ್ ಇಲ್ಲಿ ಕಪ್ಸ್ ಬಹಳ ದೊಡ್ಡದಿದೆ, ಇದನ್ನು ರಿಮೂವ್ ಮಾಡಿಸ್ಬಿಡ್ತೀನಿ. ಬ್ಯಾಕ್ ಸೈಡ್ ಬಂದು ಒಂದು ಡೋರಿನ ಕೊಟ್ಟಿದ್ದಾರೆ. ಡೋರಿ ಕೊಟ್ಟು ಸಿಂಪಲಾಗಿ ಪಾಟ್ ನೆಕ್ ಕೊಟ್ಟಿದ್ದಾರೆ ಅಷ್ಟೇ. ಈ ಥರ ಡೋರಿ ಬಂದು ಇಲ್ಲಿ ಪಾಟ್ ನೆಕ್ ಬಂದಿದೆ ಅಷ್ಟೇ. ತುಂಬ ಡೀಪ್ ಏನಿಲ್ಲ, ಡೀಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಕೂಡ ಲೆಂತ್ ಇದೆ. ಸೊ ನಿಜವಾಗ್ಲೂ ಈ ಡಿಸೈನ್ ಮಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದೆ. ಎಲ್ಲರೂ ಬೇಡ ಅಂತಂದರು. ಸೊ ಫೈನಲಿ ಸಿಕ್ಬಿಡ್ತಲ್ಲ ಅಂತ ಆರ್ಡರ್ ಮಾಡಿಕೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಶೋ. ನಾವು ಏನು ಡಿಸೈನು, ಟ್ರೆಂಡಿಂಗ್ ಡಿಸೈನ್ ಇಷ್ಟಪಡ್ತೀವೋ ಅದೆಲ್ಲ ಲಾಂಚ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಸೆಲ್ಲರ್ಸ್. ಆ್ಯಕ್ಚುಲಿ ಈ ಥರ ಎಲ್ಲ ಸ್ಟಿಚ್ ಮಾಡಿಸಿದ್ರು ಕೂಡ ಇಷ್ಟು ನೀಟಾಗಿ ಫಿನಿಶಿಂಗ್ ಕೊಡಲ್ಲ. ಆ್ಯಕ್ಚುಲಿ ಅವರು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಸ್ಟಿಚ್ ಮಾಡಿಸಿದ್ರು ಕೂಡ ಫಿನಿಶಿಂಗಲ್ಲೇ ಹೋಗಿಬಿಡುತ್ತೆ. ಲುಕ್ ವೈಸ್ ಏನೋ ಓಕೆ ಕರೆಕ್ಟಾಗಿ ಬರುತ್ತೆ, ಬಟ್ ಫಿನಿಶಿಂಗ್ ತುಂಬಾ ಕೆಡಿಸ್ಬಿಡ್ತಾರೆ. ಟೆಸಲ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮಸ್ಟ್ ಬೈ ಬ್ಲೌಸಸ್ ಇದೆಲ್ಲ ಫೆಸ್ಟಿವ್ ಸೀಸನ್ಗೆ. ಸೊ ಮಿಸ್ ಮಾಡ್ಕೊಂಡೇ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ಲ ಬ್ಲೌಸಸ್ಸು ಲಿಂಕು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸಿಸ್ಟರ್ಸಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಮದರ್ಗೆ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನಗೂ ಮೋಟಿವೇಶನ್ ಸಿಗುತ್ತೆ. ಹೌದಾ, ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಮತ್ತಷ್ಟು ಟ್ರೆಂಡಿಂಗ್ ಆಗಿರೋ ಐಟಮ್ಸ್ನ ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಖಂಡಿತ ಶೇರ್ ಮಾಡಿ. ನನ್ನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ತುಂಬ ಚೆನ್ನಾಗಿದ್ದೀನಿ. Welcome to Ayusha Vinod Singh YouTube channel and welcome to another new vlog. So ಇವತ್ತಿನ ವ್ಲಾಗಲ್ಲಿ ಎಲ್ಲ ನ್ಯೂ ಪೇರೆಂಟ್ಸು, ನ್ಯೂ ಮಾಮೀಸಿಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ಫಾರ್ಮೇಟಿವ್ ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೂ 15 months ಬೇಬಿ ಇದೆ. ಬೇಬೀಸಿಗೆ ಬುಕ್ಸ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾವ ಟೈಪ್ ಆಫ್ ಬುಕ್ಸ್ನ ನಾವು ಬೇಬೀಸಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ನ್ಯೂ ಪೇರೆಂಟ್ಸ್ ಇರ್ತಾರೆ, ಮಾಮೀಸ್ ಇರ್ತಾರೆ, ಕ್ಯೂರಿಯಾಸಿಟಿ ಇರುತ್ತೆ, ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಯಾವ ಥರ ಬುಕ್ಸ್ನ ಕೊಡಬೇಕು ಬೇಬೀಸಿಗೆ ಅಂಥೇಳಿ. ಬಟ್ ಯಾವ ಥರ ಬುಕ್ಸ್ ಕೊಡಬೇಕು ಅಂತ ಗೊತ್ತೇ ಆಗಲ್ಲ. ಸೊ ನಾನು ಈ ವಿಡಿಯೋಲಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಯಾವೆಲ್ಲ ಬುಕ್ಸ್ನ ಇಂಟ್ರಡ್ಯೂಸ್ ಮಾಡ್ಬೋದು. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡೋಣ. ನಾನು ಪಾಪಕ್ಕೆ ಫಸ್ಟ್ ಬುಕ್ ಇಂಟ್ರಡ್ಯೂಸ್ ಮಾಡಿದಾಗ ಅವ್ನು 2 monthsಲ್ಲಿದ್ದ. 2 monthsಲ್ಲೇ ಅವ್ನು ರೋಲ್ ಓವರ್ ಆಗಿಬಿಟ್ಟ. ಸೊ ರೋಲ್ ಓವರ್ ಆದ ತಕ್ಷಣ ಆನ್ಲೈನಲ್ಲಿ ಚೆಕ್ ಮಾಡಿ ಟಮ್ಮಿ ಟೈಮ್ ಬುಕ್ನ ಆರ್ಡರ್ ಮಾಡಿದೆ. ಸೊ ಈ ಬೇಬಿ ಟಚ್ ಟಮ್ಮಿ ಟೈಮ್ ಬುಕ್ ತುಂಬಾ ಇಂಟರಾಕ್ಟಿವ್ ಆಗಿತ್ತು. ಸೊ ರೋಲ್ ಓವರ್ ಆದಮೇಲೆ ಟಮ್ಮಿ ಟೈಮ್ ಡ್ಯೂರೇಷನ್ ಕೂಡ ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ಹೆಡ್ ಬ್ಯಾಲೆನ್ಸಿಂಗು, ಟಚ್ ಆ್ಯಂಡ್ ಫೀಲ್ ಸೆನ್ಸಿಟಿವಿಟಿ, ಫೋಕಸಿಂಗ್ ಸ್ಕಿಲ್ಲು ಎಲ್ಲನೂ ಡೆವಲಪ್ ಆಗುತ್ತೆ ಇದರಿಂದ. ಇಲ್ಲಿ ಪಕ್ಕದಲ್ಲೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಆ್ಯಡ್ ಮಾಡ್ತೀನಿ, ಚೆಕ್ಔಟ್
ಚೆಕ್ಔಟ್ ಮಾಡಿ. ಈ ಬುಕ್ಕಲ್ಲಿ ಟೋಟಲ್ 3 ಪೇಜಸ್ ಇತ್ತು. ಎಲ್ಲ ಪೇಜಲ್ಲಿ ಕೂಡ ಟಚ್ ಆ್ಯಂಡ್ ಫೀಲ್ ಕೊಟ್ಟಿದ್ರು. ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಕಲರ್ಫುಲ್ ಆಗಿತ್ತು. ಸೊ ಟಮ್ಮಿ ಟೈಮ್ ಇನ್ಕ್ರೀಸ್ ಮಾಡಲಿಕ್ಕೆ, ಸ್ವಲ್ಪ ಮೂಮೆಂಟ್ಸ್ ಕಲಿಯೋಕ್ಕೆ, ಹೆಡ್ ಬ್ಯಾಲೆನ್ಸ್ ಆಗೋದಕ್ಕೆ, ಸೊ ಪ್ರತಿಯೊಂದಕ್ಕೂ ಬೇಬೀಸಿಗೆ ದಿಸ್ ಇಸ್ ಒನ್ ಆಫ್ ಅ ಬೆಸ್ಟ್ ಬುಕ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬುಕ್ ಪ್ರೈಸ್ ಬಂದು 250 to 300 rupees ಬಿಟ್ವೀನ್ ಇದೆ ಅಷ್ಟೇ. ಸೊ ಇನ್ನೇನು ಟಮ್ಮಿ ಟೈಮ್ ಫೇಸ್ ಮುಗಿದ್ಮೇಲೆ ಸ್ವಲ್ಪ ಕೂಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಾನು ಆರ್ಡರ್ ಮಾಡಿ ತರಿಸಿದ್ದು ಟಚ್ ಆ್ಯಂಡ್ ಫೀಲ್ ಮೇರಿ ಕ್ರಿಸ್ಮಸ್ ಬುಕ್ ಅಂತ. ಆ ಟೈಮಲ್ಲಿ ಇದು ಅವ್ನು ತುಂಬ ಫೇವ್ರೇಟ್ ಬುಕ್ ಆಗಿತ್ತು. ಯಾಕಂದರೆ ಫಸ್ಟ್ ಪೇಜಲ್ಲಿ ಆ್ಯಕ್ಟಿವಿಟಿನ ಮಾಡೋಕ್ಕೆ ತುಂಬ ಇಷ್ಟಪಡ್ತಿದ್ದ. ಅಲ್ಲದೆ ಯಾವುದೇ ಪೇಜಸ್ ತೆಗೀಲಿ, ಎಲ್ಲಿ ಟಚ್ ಆ್ಯಂಡ್ ಫೀಲ್ ಇದೆ ಅಂತ ಹೇಳಿದ್ರೆ ತೋರಿಸ್ತಾ ಇದ್ದ, ಎಲ್ರಿಗೂ ತೋರಿಸ್ತಿದ್ದ ಮನೇಲಿ. ಲಿಟ್ರಲಿ ಅವನು ಜಸ್ಟ್ 3.5 ಅರೌಂಡ್ 4 months ಬೇಬಿ ಇದ್ದ ಅಷ್ಟೇ. ಎಲ್ಲ ಟಚ್ ಆ್ಯಂಡ್ ಫೀಲ್ ಕೂಡ ತೋರಿಸ್ತಾ ಇದ್ದ. ಸೊ ಅವನಿಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತೇನೋ ಈ ಬುಕ್ಕು. ಸೊ ಆಗ ನನಗೆ ಗೊತ್ತಾಯಿತು ಟಚ್ ಆ್ಯಂಡ್ ಫೀಲ್ ಬುಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೇಬೀಸಿಗೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ನೋಡ್ತಾ ಆನ್ಲೈನಲ್ಲಿ ಮತ್ತಷ್ಟು ಟಚ್ ಆ್ಯಂಡ್ ಫೀಲ್ ಬುಕ್ಸ್ನ ಆರ್ಡರ್ ಮಾಡಿದೆ. ಅದರಲ್ಲಿ ಇದು ಒಂದು ಟ್ರಕ್ ಬುಕ್ ಅಂತ ಹೇಳಿಬಿಟ್ಟು, ಇದರಲ್ಲಿ ವೆಹಿಕಲ್ಸ್ ಜೊತೆ ಟಚ್ ಆ್ಯಂಡ್ ಫೀಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಯೂ ಡೇಸ್ ನಾವೇ ತೋರಿಸ್ಬೇಕು ಅವ್ರಿಗೆ ಎಲ್ಲೆಲ್ಲಿ ಟಚ್ ಆ್ಯಂಡ್ ಫೀಲ್ ಇದೆ ಅಂಥೇಳಿ. ಆಮೇಲೆ ಆ ಪೇಜ್ನೆಲ್ಲ ಓಪನ್ ಮಾಡಿದಾಗ ಅವರೇ ತೋರಿಸ್ತಾರೆ. ಸೊ ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ ಅದೆಲ್ಲ ಟಚ್ ಮಾಡಿ ಫೀಲ್ ಮಾಡ್ತಾರಲ್ಲ. ಸೊ ಅದೊಂಥರ ಖುಷಿ ಅವ್ರಿಗೆ. ಸೊ ಇದೆಲ್ಲ ನಾನು ಪಾಪು ಸ್ಕ್ರೀನ್ ಫ್ರೀ ಆಗಿರಬೇಕು ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟಿರೋದು. ಸೊ ಈ ಟಚ್ ಆ್ಯಂಡ್ ಫೀಲ್ ಬುಕ್ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ರೈಸಿಂಗ್ಸ್ ಇದೆ, ಇದರಲ್ಲಿ ಇನ್ ಆ್ಯಂಡ್ ಔಟ್ ಪಿಕ್ಚರ್ಸ್ ಇದೆ. ಕಲರ್ ಬುಕ್ ಇದು. ಸೊ ಇದರಲ್ಲಿ ಕಲರ್ ರೆಕಗ್ನೈಸಿಂಗ್ ಪ್ಲಸ್ ಫಿಗರ್ಸ್ ಇನ್ ಆ್ಯಂಡ್ ಔಟ್ ಆಗಿ ಕೊಟ್ಟಿದ್ದಾರೆ. ಸೊ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಈ ಬುಕ್ಕು ಕೂಡ. ಸೊ ಈ ಬುಕ್ ಪ್ರೈಸ್ಗಳೆಲ್ಲ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ, ಬಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ನೀವು ಕೂಡ ಬೈ ಮಾಡಿ ಯೂಸ್. ಸೊ ಇತ್ತೀಚೆಗೆ ಮಕ್ಕಳು ಫೋನ್ ಬೇಕೇ ಬೇಕು ಅಂತ ತುಂಬ ಹಠ ಮಾಡ್ತಾರೆ. ಎಸ್ಪೆಷಲಿ ಊಟ ಮಾಡಬೇಕಾದ್ರಂತೂ ಫೋನ್ ಕೊಡಲೇಬೇಕು, ಇಲ್ಲಾಂದರೆ ಊಟನೇ ಮಾಡಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಇದನ್ನು ಫೇಸ್ ಮಾಡ್ತಾನೆ ಇರ್ತೀರಾ. ಆ ಎಲ್ಲ ಪೇರೆಂಟ್ಸಿಗೂ ಒಂದೇ ಸಜೆಸ್ಟ್ ಮಾಡ್ತೀನಿ, ಇನ್ನೂ ಟೈಮ್ ಇದೆ, ಸಾಕಷ್ಟು ಆ್ಯಕ್ಟಿವಿಟೀಸ್ ಬುಕ್ ಎಲ್ಲ ಸಿಗುತ್ತೆ, ಅದೆಲ್ಲ ಪರ್ಚೇಸ್ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ ಯಾವ ಥರ ಚೇಂಜಸ್ ಅಂತ ನಿಮ್ಗೆ ಅನಿಸುತ್ತೆ ಅಂತ ಟ್ರೈ ಮಾಡಿ. ನನ್ನ ಹತ್ರ ಇರೋ ಆದಷ್ಟು ಆ್ಯಕ್ಟಿವಿಟೀಸ್ ಬುಕ್ನ ವ್ಲಾಗಲ್ಲಿ ಹೋಗ್ತಾ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ. ಆದಷ್ಟು ಮಕ್ಕಳಿಗೆ ಸ್ಕ್ರೀನ್ ಫ್ರೀ ಆಗಿ ಇರಿಸಲಿಕ್ಕೆ ಟ್ರೈ ಮಾಡಿ, ಆ್ಯಕ್ಟಿವಿಟೀಸ್ನ ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಬುಕ್ ಬಂದು ಟಚ್ ಆ್ಯಂಡ್ ಫೀಲ್ ಫನ್ ಬುಕ್ ಅಂಥೇಳಿ. ಈ ಬುಕ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಕ್ಲೈಮೇಟ್ ಕಂಡೀಷನ್ಸ್ ಆಫ್ ದ ನೇಚರ್ ಇದೆ. ಎಲ್ಲ ಪೇಜಸ್ಸಲ್ಲಿ ಕೂಡ ಟಚ್ ಆ್ಯಂಡ್ ಫೀಲ್ನ ಕೊಟ್ಟಿದ್ದಾರೆ. ಅವ್ನಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಬರ್ದಿರೋದೆಲ್ಲ ನಾನು ಸುಮ್ಮನೆ ಓದ್ತಾ ಇದ್ದೆ. ಲಿಸ್ನಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗಲೇ ಅವನು 2-3 ಭಾಷೆನ ಅರ್ಥ ಮಾಡ್ಕೋತಾನೆ ಮತ್ತು ಮಾತು ಕೂಡ ಆಡ್ತಾನೆ. ಡಾಕ್ಟರ್ ಹೇಳ್ತಾರೆ ಇವಾಗಲೇ ಇನ್ನೂ 3 ಲ್ಯಾಂಗ್ವೇಜಸ್ ಕಲಿಸ್ಲಿಕ್ಕೆ ಟ್ರೈ ಮಾಡಿ, 100% ಕಲಿತಾನೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಈ ಬುಕ್ಸ್ ಎಲ್ಲ ಯೂಸ್ ಮಾಡಿರೋ ಇಂಪ್ಯಾಕ್ಟ್ ಏನಾದರೂ ಅವನ ಮೇಲೆ ಇರ್ಬೋದು ಅನ್ಸುತ್ತೆ ನನಗೆ. ಸೊ ಅದಾದಮೇಲೆ ನಾನು ಟಚ್ ಆ್ಯಂಡ್ ಫೀಲ್ ನಂಬರ್ ಬುಕ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ 1 to 10 ನಂಬರ್ ಇದೆ. 4-5 months ಬೇಬಿ ಮ್ಯಾಥ್ಸು ನಂಬರ್ಸ್ ಕಲಿಬೇಕಂತೇನಿಲ್ಲ. ಇದರಲ್ಲಿ ಟಚ್ ಆ್ಯಂಡ್ ಫೀಲ್ ಆ್ಯಕ್ಟಿವಿಟಿ ಇದೆ. ಜಸ್ಟ್ ನಂಬರ್ ರೆಕಗ್ನೈಸಿಂಗ್ ಆಗಬೇಕು ಮತ್ತು ಟಚ್ ಆ್ಯಂಡ್ ಫೀಲ್ ಆ್ಯಕ್ಟಿವಿಟಿ ಫನ್ ಆಗಿರಬೇಕು ಅಂತ ಮಾತ್ರ ಈ ನಂಬರ್ ಬುಕ್ನ ನಾನು ಪರ್ಚೇಸ್ ಮಾಡಿರೋದು. ಈ ಬುಕ್ಸ್ ಎಲ್ಲ ಬೇಬೀಸಿಗೆ ಕಿಡ್ಸಿಗೆ ತುಂಬಾ ಸೇಫ್. ಯಾಕಂದರೆ ಹಾರ್ಡ್ ಬೋರ್ಡಿಂದ ಮಾಡಿರ್ತಾರೆ. ಎಷ್ಟು ಸರಿ ಎಸೆದ್ರೇನು ಎಷ್ಟು ಸರಿ ಬಿದ್ರೇನು ಏನು ಮುರಿಯೋದೇ. ಸೊ ನೆಕ್ಸ್ಟ್ ನಾನು ತೋರಿಸ್ತಿರೋ ಬುಕ್ ತುಂಬಾ ಇಂಪಾರ್ಟೆಂಟ್ ಬುಕ್ ಆಗಿದೆ. ಲಿಟ್ರಲಿ ಈ ಬುಕ್ ತುಂಬಾ ಇಂಪ್ಯಾಕ್ಟ್ ಕೊಟ್ಟಿದೆ ಅವನ ಮೈಂಡಿಗೆ. ಬಾಯ್ಸ್ ಪಾಟಿ ಟೈಮ್ ಬುಕ್ ಅಂತ ಹೇಳ್ಬಿಟ್ಟು 4.5 months ಇದ್ದಾಗ ನಾನು ಈ ಬುಕ್ ಪಾಪುಗೆ ಸ್ಟಾರ್ಟ್ ಮಾಡಿದ್ದು. ಈ ಬುಕ್ ನೋಡಿದ ತಕ್ಷಣನೇ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನನಗೂ ಕೂಡ. ಈ ಥರನೂ ಬುಕ್ ಸಿಗುತ್ತಾ ಮಕ್ಕಳಿಗೆ ಅಂಥೇಳಿ ನಾನು ಶಾಕ್ ಆಗಿದ್ದೆ. ಬಟ್ ಏನೇ ಆಗಲಿ ಈ ಬುಕ್ ಮಸ್ಟ್ ಬೈ ಅಂತ ಹೇಳ್ತೀನಿ ನಾನು. ಯಾಕಂದರೆ ಮಕ್ಕಳಿಗೆ ಪಾಟಿ ಟ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಆಗೋಗುತ್ತೆ ಎಲ್ಲ ಪೇರೆಂಟ್ಸಿಗೆ ಕೂಡ. ಸೊ ಈ ಒಂದು ಬುಕ್ ಮುಖಾಂತರ ನಾವು ಮಕ್ಕಳಿಗೆ ಪಾಟಿ ಟ್ರೈನ್ ಆರಾಮಾಗಿ ಕಲಿಸ್ಬೋದು. ಅವ್ನಿಗೆ ಅರ್ಥ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ಅಲ್ಲಿರೋ ಎಲ್ಲ ಸೆಂಟೆನ್ಸಸ್ಸು ಫಿಗರ್ನ ತೋರಿಸಿ ನಾನು ಕಂಟಿನ್ಯೂಸ್ ಆಗಿ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಇದೆಲ್ಲ ಅವನ ಮೇಲೆ ನಿಜವಾಗ್ಲೂ ವರ್ಕ್ ಆಗಿದೆ. ಸೊ ಇದೆಲ್ಲ ಇಂಪ್ಯಾಕ್ಟ್ ಅವನ ಮೇಲೆ ಬಿದ್ದಿರೋದು ನನಗೆ 8 to 9 months ಗೊತ್ತಾಗೋಯ್ತು. ಯಾಕಂದರೆ ಟಾಯ್ಲೆಟ್ ಮಾಡಿದ ತಕ್ಷಣ ಈ ಥರ ತೋರಿಸ್ತಿದ್ದ ನನಗೆ. ಗರ್ಲ್ ಬೇಬಿ ಇದ್ದರೆ ಗರ್ಲ್ ಪಾಟಿ ಟ್ರೈನ್ ಮತ್ತು ಬಾಯ್ ಬೇಬಿ ಇದ್ದರೆ ಬಾಯ್ ಪಾಟಿ ಟ್ರೈನ್ ಬುಕ್ಕು ಎಲ್ಲ ಪೇರೆಂಟ್ಸು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು ಈ ಬುಕ್ನ. ಎಲ್ಲ ಪೇರೆಂಟ್ಸ್ ಕೂಡ ಅಟ್ಲೀಸ್ಟ್ 1 ಪಾಟಿ ಟ್ರೈನಿಂಗ್ ಬುಕ್ನ ಪರ್ಚೇಸ್ ಮಾಡಲೇಬೇಕು ಅನಿಸುತ್ತೆ. ನನ್ನ ಹತ್ರ ಒಂದಲ್ಲ 2 ಪಾಟಿ ಟ್ರೈನ್ ಬುಕ್ ಇದೆ.
ಇನ್ನೊಂದು ಬುಕ್ ಬಂದು ನೋ ಮೋರ್ ಡೈಪರ್ ಆರ್ ಡೈಪರ್ ಫ್ರೀ ಬುಕ್ ಅಂತ. ಈ ಬುಕ್ಕಲ್ಲಿ ತುಂಬ ಒಳ್ಳೆಯ ಸ್ಟೋರಿ ಇದೆ. ಆ ಸ್ಟೋರಿನ ನಾನು ಕಂಟಿನ್ಯೂಸ್ ಆಗಿ ಓದ್ತೀನಿ, ಬಟ್ ಅಲ್ಲಿ ಪಾಪು ಹೆಸರನ್ನ ಹೇಳಿ ಆ ಸ್ಟೋರಿನ ಓದ್ತೀನಿ. ಸೊ ಆ ಸ್ಟೋರಿಯಲ್ಲಿ ಅಪ್ಪ ಮತ್ತು ಮಗನ ಮಧ್ಯದಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ. ಆ ಕಾನ್ವರ್ಸೇಷನ್ ಥ್ರೂ ಔಟ್ ಬೇಬಿ ಹೆಸರನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಬುಕ್ಕಲ್ಲಿ, ಬಟ್ ಅದನ್ನು ನಾನು ತೆಗೆದ್ಬಿಟ್ಟು ಪಾಪು ಹೆಸರನ್ನ ಹೇಳಿ ಆ ಸ್ಟೋರಿನ ಓದ್ತೀನಿ. ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅರ್ಥ ಮಾಡ್ಕೋತಾರೆ ಆ ಫಿಗರ್ಸ್ನೆಲ್ಲ ನೋಡಿ. 100% ಅದೆಲ್ಲ ವರ್ಕ್ ಆಗುತ್ತೆ ಅನಿಸುತ್ತೆ ನನಗೆ. ಏನೋ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪಾಟಿ ಬುಕ್ಸ್ ಎಲ್ಲ ಮಕ್ಕಳಿಗೆ ತುಂಬ ಇಂಪ್ಯಾಕ್ಟ್ ಕೊಡುತ್ತೆ. ಈ ಪಾಟಿ ಟ್ರೈನಿಂಗ್ ಬುಕ್ಸ್ ಎಲ್ಲನೂ ಟಚ್ ಆ್ಯಂಡ್ ಫೀಲ್ ಬುಕ್ಸ್ ಜೊತೆನೇ ಸ್ಟಾರ್ಟ್ ಮಾಡಿದ್ದು ನಾನು. ಅಟ್ ದ ಸೇಮ್ ಟೈಮ್ಸ್ ಅವರು ಟಾಯ್ಸ್ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಟಾಯ್ಸ್ ಅಂದರೆ ಎಲ್ಲ ಥರದ ಟಾಯ್ಸ್ನ ನೀವು ಮಕ್ಕಳಿಗೆ ಯೂಸ್ ಮಾಡ್ತೀರಾ. ಸೊ ಟಾಯ್ ಬುಕ್ ಅಂತ ಒಂದು ಇಂಟ್ರಡ್ಯೂಸ್ ಮಾಡಿದ್ದೆ. ಸೊ ಅವನ ಹತ್ರ ಇರೋ ಟಾಯ್ಸ್ ಎಲ್ಲನೂ ಆಟ ಆಡಿದಾಗ ನಾನು ಆ ಟಾಯ್ಸ್ನ ಬುಕ್ಕಲ್ಲಿ ತೋರಿಸಿ ಅವನಿಗೆ ಆ ಟಾಯ್ನ ತೋರಿಸ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಅವನ ಹತ್ರ ಸ್ಟ್ಯಾಕಿಂಗ್ ರಿಂಗ್ಸ್ ಇತ್ತು. ಸೊ ಅದನ್ನು ನಾನು ಆ ಟಾಯ್ನ ತೋರಿಸ್ಬಿಟ್ಟು ಬುಕ್ಕಲ್ಲಿರೋ ಆ ರಿಂಗ್ಸ್ನ ತೋರಿಸ್ತಾ ಇದ್ದೆ. ಸೊ ಅದನ್ನು ಮೋಸ್ಟ್ಲಿ ರೆಕಗ್ನೈಸ್ ಮಾಡ್ತಿದ್ದ. ಸೊ ಮತ್ತು ನೆಕ್ಸ್ಟ್ ದಿನ ಬುಕ್ ಓಪನ್ ಮಾಡಿ ಸ್ಟ್ಯಾಕಿಂಗ್ ರಿಂಗ್ಸ್ ಎಲ್ಲಿದೆ ಅಂತ ಹೇಳಿದಾಗ ಕರೆಕ್ಟ್ ಅದ್ರ ಮೇಲೆ ಫಿಂಗರ್ನ ಇಡ್ತಾ ಇದ್ದ. ಸೊ ಅವನ ಹತ್ರ ಟೆಡಿ ಬಿಯರ್ ಕೂಡ ಇತ್ತು ಮತ್ತು ರ್ಯಾಟೆಲ್ ಕೂಡ ಇತ್ತು. ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದಾಗ ಯಾವಾಗಾದರೂ ಬುಕ್ ಓಪನ್ ಮಾಡಿ ತೋರಿಸಿದಾಗ ರ್ಯಾಟೆಲ್ಸು ಮತ್ತು ಬುಕ್ಸು ಟೆಡಿ ಬಿಯರು ಕರೆಕ್ಟಾಗಿ ತೋರಿಸ್ತಾ ಇದ್ದ. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ತೊಗೊಂಡಿಟ್ಟಿದ್ದೆ. ಅದೆಲ್ಲ ಈ ವಿಡಿಯೋಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಈ ಬುಕ್ ತುಂಬಾ ಹಾರ್ಡಿದೆ ಮತ್ತು ವಿತ್ ಕವರ್ ಕೂಡ ಬಂದಿದೆ. ಅದೇ ಥರ ಬುಕ್ ಮಾಡ್ಕೊಂಡಿದ್ದೆ ನಾನು ವಿತ್ ಕವರ್. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು, ಬಟ್ ಪರವಾಗಿಲ್ಲ, ಬುಕ್ಕು ಸೇಫ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬೆಳೀತಾ ಬುಕ್ಸ್ ಜೊತೆ ತುಂಬಾ ಆಟ ಆಡ್ಲಿಕ್ಕೆ ಟ್ರೈ ಮಾಡಿದೆ. ಸೊ ಹಾಗಂತ ನಾನು ಈ ಕ್ಲಾತ್ ಬುಕ್ನ ಪ್ರಿಫರ್ ಮಾಡಿದೆ. ನನ್ನ ಹತ್ರ 3 ಕ್ಲಾತ್ ಬುಕ್ ಇದೆ, ಅದು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಇದು ಪುಟಾಣಿ ಲಿಟಲ್ ಐನ್ಸ್ಟೈನ್ ಅಂತ ಕ್ಲಾತ್ ಬುಕ್ಕು. ಇದರಲ್ಲಿ ಚಿಕ್ಕದಾಗಿ 2 to 3 ಆ್ಯನಿಮಲ್ಸ್ನ ಅಷ್ಟೇ ತೋರಿಸಿದ್ದಾರೆ. ಅದನ್ನು ಡಿಫ್ರೆಂಟಾಗಿ ಹೇಗೆ ಸ್ಪೆಲ್ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ನಾನು ರಿಪೀಟೆಡ್ಲಿ ಅದನ್ನು ತೋರಿಸಿ ಹೇಳ್ಕೊಡ್ತಾ ಇದ್ದೆ. ನಾನು ರಿಪೀಟೆಡ್ಲಿ ಅದನ್ನು ಅವನಿಗೆ ತೋರಿಸಿ ಸ್ಪೆಲ್ ಮಾಡ್ತಾ ಇದ್ದೆ. ಸೊ ಯಾವಾಗಲೂ ಕ್ವೆಶನ್ ಕೇಳಿದಾಗ ಅವನು ನಿಜವಾಗ್ಲೂ ಆನ್ಸರ್ ಮಾಡ್ತಿದ್ದ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಆ್ಯಡ್ ಮಾಡ್ತೀನಿ ನೋಡಿ. ಸೊ ಈ ಬುಕ್ಕು ಅಷ್ಟೇನು ಈ ಲೆವೆಲಲ್ಲಿ ಯೂಸ್ ಆಗಲಿಲ್ಲ. ಮೋಸ್ಟ್ಲಿ ಮುಂದೆ ಬರ್ತಾ ಅವ್ನಿಗೆ ಯೂಸ್ ಆಗ್ಬೋದೇನೋ. ಇದರಲ್ಲಿ ಲಯನ್ ಲಾಸ್ಟ್ ಹಿಸ್ ಟೇಲ್ ಅಂತ ಸ್ಟೋರಿ ಇದೆ. ಸೊ ಅದರಲ್ಲಿ ಆ್ಯನಿಮಲ್ ಟೇಲ್ಸ್ನ ಕೊಟ್ಟು ಒಂದು ಚಿಕ್ಕ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಅವ್ನಿಗೇನು ಅರ್ಥ ಆಗಲ್ಲ ಅನಿಸುತ್ತೆ ನನಗೆ. ಸೊ ಅಷ್ಟಾಗಿ ಈ ಬುಕ್ ನಾನು ಯೂಸ್ ಮಾಡಿಲ್ಲ ಅವನಿಗೆ. ಸೊ ಬಟ್ ಸ್ಟಿಲ್ ಇಟ್ಸ್ ರಿಯಲಿ ಗುಡ್. ಮೋಸ್ಟ್ಲಿ ಆಫ್ಟರ್ 1 year ಖಂಡಿತ ಯೂಸ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬುಕ್ ಅವನಿಗೆ. ಈ ಬುಕ್ಸ್ ಎಲ್ಲ ನಾನು ತುಂಬ ವಾಶ್ ಮಾಡಿದ್ದೀನಿ, ಏನೂ ಆಗಲ್ಲ. ಸಾಕಷ್ಟು ಸರಿ ವಾಶ್ ಮಾಡಿದ್ದೀನಿ, ತುಂಬ ಕ್ಲೀನ್ ಆಗುತ್ತೆ ವಾಶ್ ಮಾಡಿದಾಗೆಲ್ಲ. ಸೊ ಇದೆಲ್ಲ ವಾಷೆಬಲ್ ಬುಕ್ಸು, ಅದು ಒಂದು ತುಂಬ ಅಡ್ವಾಂಟೇಜ್. ಓಕೆ, ಸೊ ನೆಕ್ಸ್ಟ್ ಬುಕ್ ಬಂದು ಫಾರ್ಮ್ ಅನಿಮಲ್ಸ್ ಅಂತ ಬುಕ್ನ ಆರ್ಡರ್ ಮಾಡಿದ್ದೆ, ಬಟ್ ಅದು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಕಳಿಸ್ಕೊಟ್ಬಿಟ್ರು. ಸೊ ಏನು ತೊಂದರೆ ಇಲ್ಲ, ಅವ್ರಿಗೇನು ಅರ್ಥ ಆಗಲ್ಲ. ನಾನು ನಮ್ಮ ಭಾಷೆಯಲ್ಲಿ ಫಾರ್ಮ್ ಅನಿಮಲ್ಸು ಮತ್ತು ಅದ್ರ ಟೇಲೆಲ್ಲ ಮುಟ್ಟಿದ್ರೆ ಹೇಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಬಟ್ ಒನ್ ಫ್ಯಾಕ್ಟ್ನ ಹೇಳ್ತೀನಿ ಕೇಳಿ. ಬೇಬೀಸ್ ಯಾವಾಗ ಮೂಮೆಂಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಗ ಈ ಬುಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ತೋರಿಸ್ಬೇಕು ಅನ್ನೋ ದೊಡ್ಡ ಚಾಲೆಂಜಿಂಗ್ ಆಗಿಬಿಡುತ್ತೆ. ಫೋಕಸ್ ಕೂಡ ಮಾಡಲ್ಲ, ಅದನ್ನು ನೋಡೋದು ಸಹ ಇಲ್ಲ. ಸೊ ಆಗ ಅನಿಸುತ್ತೆ ಬುಕ್ಕೆಲ್ಲ ಇಂಟ್ರಡ್ಯೂಸ್ ಮಾಡೋದು ವೇಸ್ಟ್ ಆಫ್ ಮನಿ, ಎಲ್ಲ ವೇಸ್ಟ್ ಅಂತ ಅನಿಸುತ್ತೆ. ಸೊ ಹಾಗೇನು ಮಾಡ್ತಾರೆ, ತುಂಬ ಪೇರೆಂಟ್ಸು ಗಿವ್ ಅಪ್ ಮಾಡ್ತಾರೆ. ಸೊ ಆಗ ಬರುತ್ತೆ ಟರ್ನಿಂಗ್ ಪಾಯಿಂಟ್. ಆ ಫೇಸಲ್ಲಿ ಮಕ್ಕಳೆಲ್ಲ ಮೂಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಬೆಗಾಲು ಹೋಗೋದಾಗಲಿ, ನಡೆಯೋದಾಗಲಿ, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಟಿವಿಟೀಸ್ ಬುಕ್ನ ಇಂಟ್ರಡ್ಯೂಸ್ ಮಾಡಬೇಕು. ಆಗ ನಾನು ಇಂಟ್ರಡ್ಯೂಸ್ ಮಾಡಿದ್ದು ಲಿಫ್ಟ್ ದಿ ಫ್ಲ್ಯಾಪ್ ಅಂತ ಆ್ಯಕ್ಟಿವಿಟಿ ಬುಕ್ಕು. ಅಟ್ ಪ್ರೆಸೆಂಟ್ ಈಗಲೂ ಕೂಡ ಅವನಿಗೆ ಈ ಬುಕ್ ಅಂದರೆ ತುಂಬಾ ಫೇವ್ರೆಟು. ಬಟ್ ನಾನು ಇಂಟ್ರಡ್ಯೂಸ್ ಮಾಡಿದಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಈ ಬುಕ್ಕು ನಿಜವಾಗ್ಲೂ ವರ್ತ್ ಅಂತ ಅನಿಸುತ್ತೆ. ಮಸ್ಟ್ ಬೈ ಬುಕ್ಕಲ್ಲಿ ಈ ಬುಕ್ನ ನಾನು ಮೆನ್ಷನ್ ಮಾಡ್ತೀನಿ. ಬೇಬೀಸಿಗೆ ಬುಕ್ ಇಂಟ್ರಡ್ಯೂಸ್ ಮಾಡೋದಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಬುಕ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲ. ಬೆಳಿಗ್ಗೆ 1 hour ಇಲ್ಲ ಈವ್ನಿಂಗ್ 1 hour ಅಷ್ಟು ಮಾತ್ರನೇ ಬುಕ್ನ ತೋರಿಸ್ಬೇಕು ಅವ್ರಿಗೆ. ಆ್ಯಕ್ಟಿವಿಟಿ ಬುಕ್ಕಲ್ಲಿ ಕೂಡ ನನ್ನ ಹತ್ರ 2 ಬುಕ್ ಇದೆ. ಅದ್ಯಾವುದಂದರೆ ಫಿಂಗರ್ ವಾರ್ಮ್ ಅಂತ. ಈ ಆ್ಯಕ್ಟಿವಿಟಿ ಬುಕ್ ವೆರಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು. ಫಿಂಗರ್ ವಾರ್ಮ್ ಅಂತ ಫಿಂಗರ್ಸಿಗೆಲ್ಲ ಇಮೋಜಸ್ನ ಡ್ರಾ ಮಾಡಿಕೊಂಡು ಆ ಸ್ಟೋರಿನ ಹೇಳ್ತಾ ಇದ್ದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ತುಂಬ ಫನ್ ಆಗಿರ್ತಿತ್ತು ಅದನ್ನೆಲ್ಲ ಆ ಥರ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದಾಗ. ಬಟ್ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಆಪ್ಷನ್ ಈ ಆ್ಯಕ್ಟಿವಿಟಿ ಬುಕ್ಕು.
ಅವನಿಗೆಲ್ಲಿ ಮೊಬೈಲಿಗೆ ಟಿವಿಗೆ ಎಲ್ಲ ಅಡಿಕ್ಟ್ ಆಗಿಬಿಡ್ತಾನೇನೋ ಅಂತ ಒಂದು ಭಯದಲ್ಲಿ ನಾನು ಇದೆಲ್ಲ ಸರ್ಚ್ ಮಾಡಿ ಎಲ್ಲ ತರಿಸಿ ಅವ್ನಿಗೆ ಇಂಟ್ರಡ್ಯೂಸ್ ಮಾಡಿದ್ದು. ಮುಂಚೆಯಿಂದನೂ ನಾವೇ ಸುಮ್ಮನಾಗಬೇಕು ಅಂತ ಮೊಬೈಲ್ ಕೊಟ್ಟಾಗ ಅವ್ರದ್ದೇನೂ ತಪ್ಪಿಲ್ಲ ಮೊಬೈಲ್ ಕೇಳಲಿಕ್ಕೆ. ಅವರು ಅತ್ತಾಗ ಇಲ್ಲ ಬೋರ್ ಆದಾಗ ಈ ಥರ ಎಲ್ಲ ಬುಕ್ಸ್ನ ಇಂಟ್ರಡ್ಯೂಸ್ ಮಾಡಿದರೆ ಅವ್ರಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಗೇಜ್ಡ್ ಆಗಿರ್ತಾರೆ. ಆಬ್ವಿಯಸ್ಲಿ ಮೊಬೈಲ್ ಕೇಳೋದೇ ಇಲ್ಲ. ಸೊ ಇದು ನನ್ನ ಹತ್ರ ಇರೋ ಆ್ಯಕ್ಟಿವಿಟಿ ಬುಕ್ಕು, ಮಿಸ್ ಆ್ಯಂಡ್ ಮ್ಯಾಚ್ ಬುಕ್ ಅಂತ ಹೇಳಿಬಿಟ್ಟು ಫಿಗರ್ಸ್ನ ಮ್ಯಾಚ್ ಮಾಡೋದು. ಈ ಥರ 3 ಪಾರ್ಟ್ಸಲ್ಲಿ ಓಪನ್ ಆಗುತ್ತೆ ಬುಕ್ನ ಪೇಜಸ್ನ ಓಪನ್ ಮಾಡಿ ಪಿಕ್ಚರ್ಸ್ನ ಮ್ಯಾಚ್ ಮಾಡಬೇಕು. ಸ್ಟಾರ್ಟಿಂಗ್ ಅವ್ರಿಗೆ ಏನೂ ಗೊತ್ತಾಗಲ್ಲ ಆ್ಯಕ್ಚುಲಿ, ಸುಮ್ಮನೆ ಓಪನ್ ಮಾಡ್ತವೆ. ಬಟ್ ನಾವು ಮ್ಯಾಚ್ ಮಾಡಿ ತೋರಿಸಿದಾಗ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಈ ಥರ ಮ್ಯಾಚ್ ಮಾಡಬೇಕು ಅಂತ. ಸೊ ಆಗ ಅವ್ರು ಓಪನ್ ಮಾಡಿ ಮ್ಯಾಚ್ ಮಾಡಿ ನಮಗೆ ತೋರಿಸ್ತಾರೆ. ಬೇಬೀಸ್, ಆಫ್ಟರ್ ಆಲ್ ಬೇಬೀಸ್ ಮ್ಯಾಚ್ ಮಾಡಲೇಬೇಕು ಅಂತ ಏನಿಲ್ಲ, ಜಸ್ಟ್ ಪಿಕ್ಚರ್ ರಿಕಗ್ನೈಸಿಂಗು ಓಪನ್ ಕ್ಲೋಸ್ ಮಾಡಿದರೆ ಸಾಕು. ಅದೇನೋ ಅವ್ರಿಗೊಂಥರ ಖುಷಿ ಕೊಡುತ್ತೆ ಓಪನ್ ಮಾಡಿ ಅದನ್ನೆಲ್ಲ ನೋಡಿದಾಗ, ಅಷ್ಟು ಖುಷಿ ಆದರೆ ಸಾಕಲ್ವಾ. ಸೊ ನೆಕ್ಸ್ಟ್ ನೀವು ನೋಡ್ತಿರೋದು ಇನ್ ಆ್ಯಂಡ್ ಔಟ್ ನಂಬರ್ ಬುಕ್ ಅಂತ. ಸೊ ಇದರಲ್ಲಿ ಕೌಂಟಿಂಗ್ನ ಈಸಿಯಾಗಿ ಕಲಿಬೋದು. ಈ ಬುಕ್ ಅರೌಂಡ್ 1 ಇಯರಲ್ಲಿ ಇಂಟ್ರಡ್ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಈ ಬುಕ್ಕಲ್ಲಿ 1 to 5 ನಂಬರ್ ಇದೆ, ಅಷ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಬುಕ್ ಕೂಡ. ನಾನು ಈ ಬುಕ್ಕು 1 ಇಯರಲ್ಲೇ ಇಂಟ್ರಡ್ಯೂಸ್ ಮಾಡಿರೋದು. ಸೊ ಅದಾದಮೇಲೆ 1 ಇಯರಲ್ಲೇ ಲುಕ್ ಹೂಸ್ ಹೈಡಿಂಗ್ ಅಂತ ಹೇಳಿ ಬುಕ್ನ ಇಂಟ್ರಡ್ಯೂಸ್ ಮಾಡಿದೆ. ಸೊ ಲೈಕ್ ಕ್ವೆಶ್ನಿಂಗ್ ಇರುತ್ತೆ ಮತ್ತು ಅದನ್ನು ಸ್ಲೈಡ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಿರೋ ಆ್ಯನಿಮಲ್ ಹೊರಗೆ ಬರುತ್ತೆ. ಸೊ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳಿಗೆ. ನನ್ನ ಬೇಬಿ ಈಗ 15 ಮಂತ್ಸ್ ಇದೆ ಅಟ್ ಪ್ರೆಸೆಂಟ್. ಈ ಎಲ್ಲ ಬುಕ್ಸ್ ತೋರಿಸ್ತಿದ್ದೀನಲ್ಲ, ಇದೇ ಅವ್ನು ಯೂಸ್ ಮಾಡ್ತಿರೋ ಬುಕ್ಸ್ ಎಲ್ಲ. ಬಟ್ ಅವ್ರಿಗೇನೂ ಅರ್ಥ ಆಗಲ್ಲ, ಅವ್ರ ಜೊತೆ ನಾವು ಕೂತ್ಕೊಂಡು ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಆಗಲೇ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾರೆ. ಸೊ ಮುಂಚೆ ಎಲ್ಲ ಬೇಬಿ ಚಿಕ್ಕೋನಿದ್ದಾಗ ಮಾರ್ನಿಂಗ್ 1 ಅವರ್ ಇಲ್ಲಾಂದರೆ ಈವ್ನಿಂಗ್ 1 ಅವರ್ ಡಿಫ್ರೆಂಟ್ ಬುಕ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಈಗ ಟೈಮಿಂಗ್ ತುಂಬಾ ಚೇಂಜಸ್ ಆಗಿದೆ, ಯಾಕಂದರೆ ಮಾರ್ನಿಂಗು ಈವ್ನಿಂಗು ವಾಕ್ಗೆ ಅವನು ಹೊರಗಡೆ ಹೋಗ್ತಾನೆ. ಸೊ ಆದ್ದರಿಂದ ಆಫ್ಟರ್ನೂನು 1/2 ಅವರ್ ಮಾತ್ರ ಬುಕ್ನ ತೋರಿಸೋದು. ಸೊ ಈ ಬುಕ್ ಸೆಟ್ನ ಕೂಡ ಆರ್ಡರ್ ಮಾಡಿದ್ದೆ, ಕಲರ್ಸು, ನಂಬರ್ಸು, ವೈಲ್ಡ್ ಅನಿಮಲ್ಸು. ಈ ಬುಕ್ಸ್ ಎಲ್ಲ ಅವನಿಗೆ ಸಿಗೋ ಹಾಗೆ ಇಡ್ತೀನಿ ನಾನು, ಯಾಕಂದರೆ ಯಾವಾಗ ಬೇಕಾವಾಗ ತೆಕ್ಕೊಂಡು ನೋಡಬೇಕು ಅಂತ. ಎಷ್ಟು ಯೂಸ್ ಮಾಡಿದ್ದಾನಂದರೆ ಅದೆಲ್ಲ ಫ್ರಂಟ್ ಪೇಜ್ ಕಿತ್ತೋಗ್ಬಿಟ್ಟಿದೆ. ಅದಲ್ಲದೆ ಪಾಪಪ್ ಬುಕ್ ಕೂಡ ಇದೆ, ಇದನ್ನು ನಾನು ಅವ್ನು ಕೊಡಲ್ಲ. ಯಾವಾಗ ಅಳ್ತಾನಲ್ಲ, ಹಠ ಮಾಡ್ತಾನಲ್ಲ, ಆಗ ಮಾತ್ರ ಈ ಬುಕ್ನ ನಾನು ತೋರಿಸೋದು ಅವನಿಗೆ. ಅಷ್ಟಲ್ಲದೆ 1 ಶೇಪ್ ಬುಕ್ನ ಕೂಡ ಪರ್ಚೇಸ್ ಮಾಡಿದ್ದೆ, ಟ್ರಕ್ ಬುಕ್ ಅಂತ. ಈ ಥರ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ, ಬಟ್ ಈ ಬುಕ್ ನನಗೆ ಇಷ್ಟ ಆಯಿತು ಅಂತ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಈ ಬುಕ್ ಕೂಡ. ಈ ಬುಕ್ಕೆಲ್ಲ ಹಠ ಮಾಡಿದಾಗ ಅಳ್ತಿರುವಾಗ ಮಾತ್ರ ಕೊಡ್ತೀನಿ ನಾನು. ಸೊ ಅಷ್ಟೆಲ್ಲ ಆದಮೇಲೆ ರೀಸೆಂಟ್ಲಿ ನಾನು ಮೈ ಫಸ್ಟ್ ವರ್ಡ್ ಆ್ಯಕ್ಷನ್ ವರ್ಡ್ಸ್ ಬುಕ್ನ ಪರ್ಚೇಸ್ ಮಾಡಿದೆ. ಮತ್ತು ಗುಡ್ ಹ್ಯಾಬಿಟ್ಸ್ ಸ್ಟೋರಿ ಬುಕ್ಸ್ ಅಂತ ಸೆಪ್ರೇಟಾಗಿ ಸಿಗುತ್ತೆ. ಅಂದರೆ ಗುಡ್ ಹ್ಯಾಬಿಟ್ಸ್ ಎಲ್ಲ ಒಂಥರ ಸ್ಟೋರಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ ಬುಕ್ಕಲ್ಲಿ. ಈ ಬುಕ್ಸ್ ಎಲ್ಲ ನಾನು ಅವ್ನ ಕೈಗೆ ಕೊಡಲ್ಲ, ಅವ್ನು ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ಆಡ್ತಿರ್ಬೇಕಾದ್ರೆ ಒಂದು ಕಾರ್ನರಲ್ಲಿ ಕೂತು ಸುಮ್ಮನೆ ಓದ್ತಾ ಇರ್ತೀನಿ. ಅದೆಲ್ಲ ಮೋಸ್ಟ್ಲಿ ಲಿಸ್ನಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅದನ್ನೆಲ್ಲ, ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಕಲ್ತಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ಸ್ಟೋರೀಸ್ನ ನಾನು ಓದ್ತಾ ಇರ್ತೀನಿ. ಸೊ ಮಾತ್ರ ಸೌಂಡ್ ಬುಕ್ ಇದೆ ನನ್ನ ಹತ್ರ, ಬಟನ್ ಕ್ಲಿಕ್ ಮಾಡಿದರೆ ಸೌಂಡ್ ಎಲ್ಲ ಬರುತ್ತೆ. ಇದು ರೈಮ್ ಬುಕ್ಸ್ ಎಲ್ಲೆಲ್ಲ ವೀಕ್ ಆಗೋಗಿದೆ, ಸೊ ಹಾಗೆ ವರ್ಕ್ ಆಗ್ತಿಲ್ಲ ಅಟ್ ಪ್ರೆಸೆಂಟ್. ಮೋಸ್ಟ್ ರೀಸೆಂಟಾಗಿ 16-in-1 ಚಾರ್ಟ್ ಪರ್ಚೇಸ್ ಮಾಡಿದೆ ನಾನು. ಇದರಲ್ಲಿ ಕಲರ್ಸು, ಶೇಪ್ಸು, ನಂಬರ್ಸು, ಬಾಡಿ ಪಾರ್ಟ್ಸು, ನ್ಯಾಷನಲ್ ಲೀಡರ್ಸು, ವೈಲ್ಡ್ ಅನಿಮಲ್ಸು, ಫ್ರೂಟ್ಸು ಎಲ್ಲ ಸಾಕಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇದನ್ನು ಚೆಕ್ಔಟ್ ಮಾಡಿ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮಗೆ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬೈ ಬೈ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬೈ ಬೈ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಹೊರಟಿರೋದು ಆನ್ ರೋಡ್ ಬ್ಯಾಂಗ್ಳೂರ್ ಟ್ರಿಪ್ಪಿಗೆ. ಯಾಕೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳಿ ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೂ ಗೊತ್ತಾಗುತ್ತೆ.
ಹೋಗ್ತಾ ಹೋಗ್ತಾ ಆನ್ ದಿ ವೇ ಒಂದು ಬ್ರೇಕ್ನ ತಗೊಂಡಿದ್ವಿ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ನಿಯರರ್ ತುಮಕೂರು ಹತ್ತಿರದಲ್ಲೇ ಅನ್ಸುತ್ತೆ. ಅಲ್ಲಿ ನಾವು ಒಂದು ಬ್ಯೂಟಿಫುಲ್ ಆದ ವುಡನ್ ಶಾಪ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಕ್ಸ್ಪೆಷಲಿ ಫಾರ್ ದ ವುಡನ್ ಟಾಯ್ಸ್ ಫಾರ್ ಕಿಡ್ಸ್. ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇತ್ತು. ತುಂಬ ಒಳ್ಳೆ ಕಲೆಕ್ಷನ್ ಇತ್ತು ಅಲ್ಲಿ. ಆಕ್ಟಿವಿಟಿ ಟಾಯ್ಸ್ ಎಲ್ಲ ಸಾಕಷ್ಟು. ಪರ್ಸ್ನಲಿ ನನಗೆ ಪಾಪಗೆ ವುಡನ್ ಟಾಯ್ಸ್ ಕೊಡಬೇಕಂದ್ರೆ ತುಂಬಾ ಇಷ್ಟ. ಅವ್ನು ಹುಟ್ಟಾಗಿಂದು ಇವತ್ತಿಗೂ ನಾನು ವುಡನ್ ಟಾಯ್ಸೇ ಪ್ರಿಫರ್ ಮಾಡ್ತೀನಿ 80%. ಮನೆಗೆ ಯಾರಾದರೂ ಬಂದರೆ ಗಿಫ್ಟ್ ಕೊಟ್ಟರೆ ಮಾತ್ರ ಪ್ಲಾಸ್ಟಿಕ್ ಟಾಯ್ಸ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅವ್ನು ವುಡನ್ ಟಾಯ್ಸ್ನ ಎಲ್ಲ ತೋರಿಸ್ತೀನಿ. ಟ್ರಾವೆಲಿಂಗಲ್ಲಿ ಸ್ಟಾರ್ಟಿಂಗ್ ತುಂಬ ಎಕ್ಸೈಟೆಡ್ ಆಗಿರ್ತಾನೆ. ಅದು ಇದು ನೋಡಿ ಎಲ್ಲ ಮಾಡಿ ಮಲಗಿಬಿಡ್ತಾನೆ ಅವನು. ಫೈನಲಿ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಬ್ಯಾಂಗ್ಳೂರ್ಗೆ ನಾವು ಯಾಕೆ ಬಂದ್ವಿ, ಏನೇನು ನಮ್ಗೆ ವರ್ಕ್ ಇತ್ತು ಅಂಥೇಳಿ ವ್ಲಾಗ್ನ ನೋಡ್ತಾ ಹೋಗಿ ನಿಮಗೂ ಗೊತ್ತಾಗುತ್ತೆ. ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದು ಅರೌಂಡ್ 12 to 1 o'clock. ಸೊ ಫಸ್ಟ್ ನಾವು ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋದ್ವಿ. ಯಾಕಂದರೆ ಶ್ರಾವಣ ಮಾಸ ಬರ್ತಿದೆ, ವರಮಹಾಲಕ್ಷ್ಮಿ ಹಬ್ಬ ಅದು ಇದು ಅಂತ ಹೇಳಿಬಿಟ್ಟು ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಬಂದ್ವಿ. ಮತ್ತು ರಕ್ಷಾಬಂಧನ ಇದೆಲ್ಲ ಇದೆ ಅಂತ ಹೇಳಿಬಿಟ್ಟು ಫಸ್ಟ್ ಚಿಕ್ಕಪೇಟೆಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಚಿಕ್ಕಪೇಟೆಗೆ ಯಾಕೆ ಬಂದ್ವಿ ಅಂದರೆ ಇಲ್ಲಿ ಪ್ರತಿಯೊಂದು ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಚಿಕ್ಕಪೇಟೆಗೆ ಬಂದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋ ಐಟಮ್ಸು ಪ್ರತಿಯೊಂದು ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ. ನಮ್ಮ ಹಾಸ್ಪಿಟಲ್ ಕಂಪೇರ್ ಮಾಡಿದರೆ ಹಾಫ್ ಪ್ರೈಸಿಗೆ ಸಿಕ್ಬಿಡುತ್ತೆ ಅಲ್ಲಿ. ಪ್ರತಿಯೊಂದು ಕೂಡ ಜರ್ಮನ್ ಸಿಲ್ವರ್ ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು, ಗೋಲ್ಡು ಸಿಲ್ವರು ಪ್ರತಿಯೊಂದು ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಲ್ಲಿ. ಇನ್ನೇನು ಆಷಾಢ ಮಾಸ ಮುಗಿಯೋಕ್ಕೆ ಬಂತು, ಶ್ರಾವಣ ಮಾಸ ಬರುತ್ತಲ್ಲ, ಹಾಗಾಗಿ ತುಂಬ ರಶ್ ಇತ್ತಲ್ಲಿ. ಮಾರ್ಕೆಟಲ್ಲಿ ಪ್ಲೇಸೇ ಇರಲಿಲ್ಲ ಓಡಾಡ್ಲಿಕ್ಕೆ ಕೂಡ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿರೋದು ಇಸ್ಕಾನ್ ಟೆಂಪಲ್ಗೆ. ತುಂಬ ದಿನದಿಂದ ಇಸ್ಕಾನ್ ಟೆಂಪಲ್ ದರ್ಶನ ಮಾಡಬೇಕು ಅಂತ ಆಸೆ ಇತ್ತು ನಮಗೆಲ್ಲ. ಸೊ ಹಾಗಾಗಿ ನಾವು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ನೀರು ನೋಡಿದ ತಕ್ಷಣವೇ ಪಾಸ್ ಆಗ್ತಾನೆ ಇವನು ನೋಡಿ. ತುಂಬ ದೂರದಿಂದ ಹೋಗಿದ್ವಿ. ಸೊ ಹಾಗಾಗಿ ದೇವ್ರ ದರ್ಶನ ಮಾಡಬೇಕು ಅಂಥೇಳಿ ಟೆಂಪಲ್ಗೆ ಹೋಗಿದ್ವಿ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಒಂದು ಸರಿ ಅಲ್ಲ 10 ರಿಂದ 15 ಸರಿ ಮತ್ತೆ ದರ್ಶನನ ಮಾಡ್ಕೊಂಡು ಪಾಪು ದೇವ್ರ ಮುಂದೆ ಹೋಗಿ ಮತ್ತೆ ನಿಲ್ತಾ ಇದ್ದ. ಏನು ಮಾಡೋದು, 10 ರಿಂದ 15 ಸರಿ ಮತ್ತೆ ದರ್ಶನನ ಮಾಡಿಬಿಟ್ಟೆ ನಾನು. 1 minute 1 second ಒಂದು ಪ್ಲೇಸಲ್ಲಿ ಇವತ್ತಿಗೂ ಕೂತೇ ಇಲ್ಲ ಅವನು. ಎಷ್ಟು ಎಂಗೇಜಿಂಗ್ ಟಾಯ್ಸ್ ಕೊಟ್ರು ಅವ್ನು ನೋಡೋದೇ ಇಲ್ಲ ಅದನ್ನು. ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ನನಗೂ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಇಂಥ ಮಕ್ಕಳ ಜೊತೆ ಹೇಗೆ ಡೀಲ್ ಮಾಡಬೇಕಂತ ಹೇಳ್ಬಿಟ್ಟು. ಅವನ ಏಜ್ ಬಂದು 1 year 3 months ಅಷ್ಟೇ. ಅವನ ಹಿಂದೆ ನಾನು ಓಡಾಡಿ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗಿದೆ ನನಗಂತೂ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಲಂಚ್ ಮಾಡ್ಕೊಂಡ್ವಿ. ಅದಾದ ನಂತರ ನಾವು ಹೊರಟಿದ್ದು ಮಲ್ಲೇಶ್ವರಂಗೆ. ಹಾಗೆ ಹೋಗ್ತಾ ಆನ್ ದಿ ವೇ ಇತ್ತು, ನಮ್ಗೆ ಒಂದು ಸ್ವಲ್ಪ ಟೈಮ್ ಕೂಡ ಇತ್ತು. ಸೊ ಹಾಗಂತ ಹೇಳಿಬಿಟ್ಟು ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದು. ಅಲ್ಲಿ ಸ್ಕ್ರೀನ್ ಕಾರ್ಡ್ಸು, ಬ್ಯಾಕ್ ಕವರ್ ತುಂಬ ಚೆನ್ನಾಗಿತ್ತು. ಸೊ ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಚೇಂಜ್ ಮಾಡಿಸ್ಕೊಂಡ್ವಿ. ಅದಾದ ನಂತರ ಮತ್ತು ಮಲ್ಲೇಶ್ವರಮಲ್ಲಿ ಕುರ್ತೀಸು, ಫ್ರಾಕ್ಸು ಈ ಥರ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಇರುತ್ತೆ. ಹೊಸದಾಗಿ ಬಂದಿರೋ ಎಲ್ಲ ಡಿಸೈನ್ಸು ಮಲ್ಲೇಶ್ವರಮಲ್ಲಿ ಸಿಕ್ಬಿಡುತ್ತೆ. ಬಟ್ ಪ್ರೈಸ್ ಏನು ಕಮ್ಮಿ ಇರಲ್ಲ. ಸೊ ಅಲ್ಲಿ ಒಂದಿಷ್ಟು ಶಾಪಿಂಗ್ನ ಮುಗಿಸಿ ನಾವೆಲ್ಲರೂ ಓರಿಯನ್ ಮಾಲ್ಗೆ ಬಂದ್ವಿ. ರೀಸೆಂಟ್ಲಿನೇ ಮಾಮನ ಮನೆ ಓಪನಿಂಗ್ ಆಗಿತ್ತು. ಹೋಮ್ ಡೆಕೋರ್ಗೆ ಏನಾದರೂ ಸಿಗ್ಬೋದೇನೋ ಅಂತ ಹೇಳಿಬಿಟ್ಟು ಓರಿಯನ್ ಮಾಲ್ಗೆ ಬಂದಿದ್ವಿ ನಾವು ನೋಡಿರೋ ಒಂದಿಷ್ಟು ಕಲೆಕ್ಷನ್ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಈ ಸ್ಟೋರ್ ಬಂದು ಗ್ರೌಂಡ್ ಫ್ಲೋರಲ್ಲೇ ಇದೆ. ನನ್ನ ಬಟ್ಟೆಗಳಂದ್ರೆ ತುಂಬ ಇಷ್ಟ ಶಾಪಿಂಗ್ ಮಾಡೋದು. ಬಟ್ ಪಾಪಗೆ ಬಟ್ಟೆಗಳು ನೋಡಿದ ತಕ್ಷಣ ತುಂಬ ಸಿಟ್ಟು ಬರುತ್ತೆ, ಯಾಕಂತ ಗೊತ್ತಿಲ್ಲ. ಮೊದಲಿಂದನೂ ಅಷ್ಟೇ ಅವನು. ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ಓರಿಯನ್ ಮಾಲಲ್ಲಿ ಕೂಡ ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ. ಅದಾದ ನಂತರ ನಾವು ಹೊರಟಿದ್ದು ಹೆಬ್ಬಾಳಿಗೆ. ಆ್ಯಸ್ ಯೂಶ್ವಲ್ ಅವ್ನು ಒಂದು ಪ್ಲೇಸಲ್ಲಿ ಕೂಡೋದೇ ಇಲ್ಲ. ಸೊ ಹಾಗಾಗಿ ಸನ್ ರೂಫ್ನ ಓಪನ್ ಮಾಡಿ ಎಲ್ಲಿ ಹತ್ತುತ್ತೀನಿ ಅಂತ ಹಠ ಮಾಡ್ತಿದ್ದ. ಹೆಬ್ಬಾಳಲ್ಲಿ ಸಿಂಹನ್ ಪುಟ್ಟಜ್ಜೆ ಇರ್ತಾರೆ ಮತ್ತು ಸಿಂಹನ್ ಅತ್ತೆಗೆ ಪಾಪು ಆಗಿದೆ. ಸೊ ಪಾಪುನ್ ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಹೆಬ್ಬಾಳಿಗೆ ಬಂದಿರೋದು.
ಸಿಂಹ ಪಾಪು साढ़े हम 2 जने नानी तेरा बड़ा है छोटा खाता भी नहीं बड़े ग्रुप में नानी तेरा ये मेरा नाम सब बोलता ना ಅತ್ತೆ ಮಗಳನ್ನ ನೋಡಿದ ತಕ್ಷಣ ರೆಕ್ಕೆ ಬಂದಂಗಾಯಿತು ನಮ್ಮ ಸಿಂಹನ್ಗೆ. ಪಾಪನ ನೋಡಿದ ತಕ್ಷಣ ಡ್ಯಾನ್ಸ್ ಮಾಡೋದು, ಅಪ್ಕೊಳ್ಳೋದು, ಮುದ್ದು ಕೊಡೋದು ಏನೇನೆಲ್ಲ ಮಾಡ್ತಿದ್ದ ಅವನು. ಮುದ್ದು ಕೊಡೋಕ್ಕೆ ಹೋಗ್ತಿದ್ದ ಮತ್ತೆ ಮತ್ತು ಅಲ್ಲಿ ಇಲ್ಲಿ ಹುಡುಕಿ ಟಾಯ್ಸ್ನ ತಂದು ಅತ್ತೆ ಮಗಳಿಗೆ ತೋರಿಸ್ತಿದ್ದ, ಆಡಿಸ್ತಿದ್ದ. ಆ ಕ್ಲಿಪ್ಪಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ಸೊ ಅಷ್ಟೆಲ್ಲ ಆಯಿತು. ಈಗ ನಾವು ಬಂದಿದ್ದು ಯಲಹಂಕ ರೇವಾ ಯೂನಿವರ್ಸಿಟಿಗೆ. ಅಬ್ಬಾ ಎಷ್ಟು ದೊಡ್ಡದಾಗಿದೆ ಕ್ಯಾಂಪಸ್ ಅಂದರೆ 10 ವಿಧಾನಸೌಧಗಳು ಅದು ಒಂದೇ ಕ್ಯಾಂಪಸ್ಸಲ್ಲಿ ಆಗ್ಬೋದು, ಅಷ್ಟು ದೊಡ್ಡದಾಗಿದೆ ಕ್ಯಾಂಪಸ್ಸು. ನನಗಂತೂ ಕ್ಯಾಂಪಸ್ ತುಂಬ ಇಷ್ಟ ಆಯಿತು. ಸೊ ರೇವಾ ಯೂನಿವರ್ಸಿಟಿಗೆ ಯಾಕೆ ಬಂದ್ವಿ ಅಂತಂದರೆ ನನ್ನ ಸಿಸ್ಟರ್ಗೆ ರೇವಾ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ. ಸೊ ಆಲ್ರೆಡಿ ಅಡ್ಮಿಷನ್ ಮಾಡಾಯಿತು. ಸೊ ಅವಳಿಗೆ ಹಾಸ್ಟೆಲ್ ಡ್ರಾಪ್ ಮಾಡಬೇಕಿತ್ತಂಥೇಳಿ ನಾವು ಬಂದಿರೋದು. ಬಟ್ ಒಂದಿಷ್ಟು ಹಾಸ್ಟೆಲ್ ಸೆಕ್ಷನಲ್ಲಿ ಕೆಲಸ ಇತ್ತಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಸೊ ಸ್ವಲ್ಪ ಪ್ರಾಸೆಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಬಟ್ ಅವಳು ಫಸ್ಟ್ ಟೈಮ್ ಹಾಸ್ಟೆಲ್ ಹೋಗ್ತಿರೋದ್ರಿಂದ ಎಲ್ಲರೂ ತುಂಬ ಸೆಂಟಿ ಆಗಿಬಿಟ್ಟಿದ್ವಿ. ಓದಕ್ಕೆ ತಾನೇ ಹೋಗ್ತಿರೋದು, ಮಿಲ್ಟ್ರಿಯಲ್ಲಿ ಏನಾದರೂ ಬಾರ್ಡರ್ ಕಾಯ್ಲಿಕ್ಕೆ ಹೋಗ್ತಿರೋ ಥರ ಅಳ್ತಿದ್ರು ಎಲ್ಲರೂ. ಸೊ ಹಾಗೆ ಹೇಳಿ ಎಲ್ರಿಗೂ ಸಮಾಧಾನ ಮಾಡಿದೆ ನಾನೇ. ಸೊ ಅಲ್ಲಿ ಅವಳಿಗೆ ರೇವಾ ಯೂನಿವರ್ಸಿಟಿಯಲ್ಲಿ ಡ್ರಾಪ್ ಮಾಡಿ ನಾವು ಹೊರಟಿದ್ದು ಪೀನೆಗೆ. ಅಲ್ಲಿ ನಮ್ಮ ತಮ್ಮನಿಗೆ PGಗೆ ಡ್ರಾಪ್ ಮಾಡಬೇಕಿತ್ತು. ಸೊ ರೇವಾ ಯೂನಿವರ್ಸಿಟಿಯಲ್ಲಿ ಅವಳಿಗೆ ಗ್ರ್ಯಾಜುಯೇಷನ್ ಅಡ್ಮಿಷನ್ ಮಾಡಿಸಿರೋದು. ಬಟ್ ತಮ್ಮನಿಗೆ ಗ್ರ್ಯಾಜುಯೇಷನ್ ಮುಗ್ದಾಗಿದೆ. ಸೊ MBA ಮಾಡ್ತಿದ್ದಾನೆ ಅವನು. ಸೊ ಅವನಿಗೂ ಕೂಡ ಹಾಸ್ಟೆಲ್ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಟ್ವಿ. ಸೊ ದ್ಯಾಟ್ಸ್ ಆಲ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ರೀಸೆಂಟ್ಲಿ ಮನೆಯಲ್ಲಿ ಪೂಜೆ ಆಯಿತು. ಸೊ ಆ ಟೈಮಲ್ಲಿ ನಾನು ಒಂದು ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಆ ಸ್ಯಾರಿ ಲಿಂಕ್ ಬೇಕು, ಬ್ಲೌಸ್ ಲಿಂಕ್ ಬೇಕು ಅಂತ ಸುಮಾರಷ್ಟು ಫ್ರೆಂಡ್ಸು, ಕಸಿನ್ಸು ಎಲ್ಲರೂ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ವ್ಲಾಗ್ನ ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಸಖತ್ತಾಗಿ ಟ್ರೆಂಡಿಂಗ್ ಆಗಿರೋ ಒಂದಿಷ್ಟು ಸ್ಯಾರೀಸ್ನ ನೋಡ್ತಾ ಇದ್ದೆ. ಸೊ ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನು ನಾನು ವೇರ್ ಮಾಡಬೇಕಂತ ತುಂಬ ಆಸೆ ಪಟ್ಟಿದ್ದೆ. ಸೊ ತುಂಬ ಪೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಎಲ್ಲ ಪೇಜಸ್ಸಲ್ಲಿ ಪೇಮೆಂಟ್ ಇತ್ತು, ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಇದ್ರೂ ಸ್ವಲ್ಪ ಭಯನೇ ಆಗುತ್ತೆ, ಫ್ರಾಡ್ ಆಗಿಬಿಡುತ್ತೇನೋ ಅಂತೇಳಿ ಭಾಳ ಭಯ ಆಗುತ್ತೆ. ಯಾಕಂದರೆ ಒಂದಲ್ಲ 2 ಸರಿ ನನ್ನ ಜೊತೆನೂ ಫ್ರಾಡ್ ಆಗಿದೆ. ನಮ್ಮ ಹಸ್ಬೆಂಡ್ ಕೂಡ ಶರ್ಟ್ಸ್ನ ಆರ್ಡರ್ ಮಾಡಿದ್ರು, COD ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು. ಸೊ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟ ಶರ್ಟ್ಸ್ ತೊಗೊಂಡ್ರು ಕೂಡ ಏನೋ ಯೂಸ್ಡ್ ಕ್ಲಾತ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ COD ಆಪ್ಷನ್ ಇದ್ರೂ ಫ್ರಾಡ್ ಆಗ್ಬೋದು, ಪ್ರೀ ಪೇಮೆಂಟ್ ಇದ್ರೂ ಫ್ರಾಡ್ ಆಗ್ಬೋದು. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಯಾಕೋ ತುಂಬ ಭಯ ಆಗುತ್ತೆ ನನಗಂತೂ. ಸೊ ಬಟ್ ಆ ಟ್ರೆಂಡಲ್ಲಿರೋ ಸ್ಯಾರೀಸ್ನ ವೇರ್ ಮಾಡ್ಬೇಕಂತನೂ ತುಂಬ ಇಷ್ಟ ಆಗುತ್ತೆ. ಸೊ ಏನು ಮಾಡೋದು, ಸುಮಾರು ಆ್ಯಪ್ಸಲ್ಲಿ ಆ ಸ್ಯಾರೀಸ್ನ ಸರ್ಚ್ ಮಾಡಿದೆ, ಸಿಗಲೇ ಇಲ್ಲ. ಫೈನಲಿ ನನಗೆ ಮೀಶೋಲ್ಲಿ ಸಿಕ್ತು ಒಂದಿಷ್ಟು ಟ್ರೆಂಡಿಂಗ್ ಸ್ಯಾರೀಸ್ ಎಲ್ಲ. ಇತ್ತೀಚೆಗೆ ತುಂಬ ಟ್ರೆಂಡಲ್ಲಿರೋ ಸ್ಯಾರೀಸ್ ಎಲ್ಲದಷ್ಟು ಮೀಶೋಲ್ಲಿ ಅವೈಲೇಬಲ್ ಇದೆ. ಸೊ ಆರಾಮಾಗಿ ಫ್ರೀಯಾಗಿ ಮನೇಲಿ ಇರ್ತೀನಲ್ಲ, ಏನೂ ಕೆಲಸ ಇಲ್ಲ. ಸೊ ಅದೇ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ಶೇರ್ ಮಾಡೋಣ ಅಂಥೇಳಿ ಈ ವ್ಲಾಗ್ನ ಮಾಡ್ತಿದ್ದೀನಿ. ಆ ಟ್ರೆಂಡಿಂಗ್ ಸ್ಯಾರೀಸ್ ಯಾವ್ಯಾವು ಅಂಥೇಳಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲಸ್ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗಿದೆ ಅಂತೇಳಿ ಹೇಳಿ ನಾನು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಮೆನ್ಸ್ ಇರ್ತಾರೆ, ಮತ್ತು ಮಕ್ಕಳು ನೋಡ್ಕೊಳ್ಳೋದು ತುಂಬ ಕೆಲಸ ಇರುತ್ತೆ. ಸೊ ಹಾಗಾಗಿ ಟ್ರೆಂಡಿಂಗಲ್ಲಿರೋದನ್ನ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಆಗೋದೇ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಸೊ ಖಂಡಿತ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ
ಸೊ ಫಸ್ಟ್ ಟ್ರೆಂಡಲ್ಲಿರೋ ಸ್ಯಾರಿ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ. ಸೊ ಈ ಸ್ಯಾರಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿದೆ. ಸುಮಾರಷ್ಟು ಆ್ಯಪ್ಸಲ್ಲಿ ನನಗೆ ಸಿಗಲಿಲ್ಲ. ಲಿಟ್ರಲಿ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತಂದರೆ ನಿಮ್ಗೆ ಐಡಿಯಾನೂ ಇಲ್ಲ, ಅಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ. ಸೊ ಫೈನಲಿ ಒಂದು ಆ್ಯಪಲ್ಲಿ ಸಿಕ್ತು. ಸೊ ನೋಡಿದ ತಕ್ಷಣವೇ ಆರ್ಡರ್ ಮಾಡಿದೆ ನಾನು, ಅಷ್ಟಿಷ್ಟ ಆಗಿತ್ತು ನನಗೆ ಆ ಸೀರೆ. ಸೊ ಆ ಸ್ಯಾರಿ ಇದು. ಸೊ ತುಂಬ ನೂಡ್ ಕಲರ್ ಇದೆ. ಈ ಥರ ಫಾಯಿಲ್ ಪ್ರಿಂಟಲ್ಲಿ ನಿಮಗೆ ಬಾರ್ಡರ್ ಕೊಟ್ಟಿದ್ದಾರೆ. ಆಲ್ ಓವರ್ ಸ್ಯಾರಿದು ರನ್ ಆಗುತ್ತೆ. ರೀಸೆಂಟ್ಲಿ ಪೂಜೆಗೆ ವೇರ್ ಮಾಡಿರೋದು ಸ್ಯಾರಿ ಇದೇನೆ. ಸೊ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಲಿಟ್ರಲಿ ಫ್ರಮ್ 1 month ಐ ಆಮ್ ಸೀಯಿಂಗ್ ದಿಸ್ ಸ್ಯಾರಿ ಇನ್ ಇನ್ಸ್ಟಾಗ್ರಾಮಲ್ಲಿ ಈ ಸ್ಯಾರಿ ನೋಡ್ತಾನೆ ಇದ್ದೆ, ಬಟ್ ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ಭಯ ಆಗ್ತಿತ್ತು. ಸೊ ಫೈನಲಿ ಐ ಗಾಟ್ ಇಟ್. ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ ನೋಡಿ ನಂದು ಹೇಗೆ ಕಾಣ್ತಿತ್ತು ಅಂತ ಹೇಳಿ. ಸೊ ಈ ಪಿಕ್ಚರ್ ನೋಡಿ ಸುಮಾರಷ್ಟು ಫ್ರೆಂಡ್ಸ್, ಕಸಿನ್ಸ್ ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ರು ಸ್ಯಾರಿ ಲಿಂಕ್ ಶೇರ್ ಮಾಡು ಅಂತ ಹೇಳಿಬಿಟ್ಟು. ಸೊ ಆ ಸ್ಯಾರಿ ಇದೆ, ತುಂಬ ಚೆನ್ನಾಗಿದೆ, ತುಂಬ ಕ್ಲಾಸಿ ಲುಕ್ ಇದೆ, ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ತುಂಬ ಇಂಪಾರ್ಟೆನ್ಸ್ ಇರೋದು ಈ ಬಾರ್ಡ್ರಲ್ಲಿ. ಆ್ಯಕ್ಚುಲಿ ಇದು ತುಂಬ ಸಖತ್ತಾಗಿ ಕಾಣುತ್ತೆ ವೇರ್ ಮಾಡಿದರೆ. ಇತ್ತೀಚೆಗೆ ತುಂಬ ಟ್ರೆಂಡಲ್ಲಿರೋದು ಈ ಬಾರ್ಡರ್ ಸ್ಯಾರೀಸೇ. ಸೊ ಫೈನಲಿ ಐ ಗಾಟ್ ದಿಸ್. ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸಿಂಗ್ ಇಲ್ಲ, ಯಾಕಂದರೆ ನಾನು ಲಿಟ್ರಲಿ ಜೆನ್ಯೂನ್ ರಿವ್ಯೂಸ್ನ ನಿಮಗೆ ಕೊಡ್ತೀನಿ. ಸೊ ಟಚ್ ಮಾಡಿದರೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ. ಯು ಕ್ಯಾನ್ ಸಿ ಆ್ಯಂಡ್ ಯು ಕ್ಯಾನ್ ಫೀಲ್ ದಿಸ್. ಸಿ ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಕೂಡ. ಶಿಫಾನ್ ಮಟೀರಿಯಲ್ ಥರ ಇದೆ, ಬಟ್ ಪರ್ಫೆಕ್ಟ್ಲಿ ಶಿಫಾನ್ ಅಲ್ಲ. ಬಾಡಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಸ್ಯಾರಿಗೆ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿದೆ. ಈ ಸ್ಯಾರಿಗೆ ಈ ಥರ ಫ್ಲೋರಲ್ ಬ್ಲೌಸ್ ಕೊಟ್ಟಿರೋದು. ಇದಕ್ಕೂ ಕೂಡ ಇಲ್ಲಿ ಪೈಪಿಂಗ್ ವರ್ಕ್ ಬಂದಿದೆ. ಸೊ ಈ ಕಾಂಟ್ರಾಸ್ಟ್ ಬ್ಲೌಸ್ನ ಅವರು ನನಗೆ ಕೊಟ್ಟಿರೋದು. ಸೊ ಸೇಮ್ ಡೇ ಡೆಲಿವರ್ ಆಯಿತು ಸ್ಯಾರಿ ಪೂಜೆ ದಿನಾನೇ. ಸೊ ಹಾಗಾಗಿ ನಾನು ರೆಡಿನೇ ಮಾಡಿಸ್ಲಿಕ್ಕೆ ಆಗಲಿಲ್ಲ, ನನಗೆ ಈ ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ. ಸೊ ಹಾಗಾಗಿ ನನ್ನ ಹತ್ರ ಆಲ್ರೆಡಿ ಬ್ಲೌಸ್ ಇತ್ತು ಸೇಮ್ ಕಲರ್, ಅದು ಕೂಡ ನಾನು ಮೀಶೋಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಹಾಗಂತ ನಾನು ಅದನ್ನು ಪೇರಪ್ ಮಾಡಿದೆ. ಸೊ ಆ ಬ್ಲೌಸ್ನ ಕೂಡ ತೋರಿಸ್ತೀನಿ ನೋಡಿ. ಸೊ ಈ ಬ್ಲೌಸ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಡಿಸೈನು ತುಂಬ ಚೆನ್ನಾಗಿದೆ. ಯಾವುದೇ ಸ್ಯಾರೀಸ್ಗೂ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಬ್ಲೌಸ್ ನಾನು ಪರ್ಚೇಸ್ ಮಾಡಿರೋದು ಮೀಶೋ ಅಲ್ಲೇ. ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಡಿಸೈನ್, ಕಲರ್, ವರ್ಕ್ ಎಲ್ಲ ಚೆನ್ನಾಗಿದೆ. ಸೊ ಈ ಸ್ಯಾರಿನ ನಾನು ಈ ಬ್ಲೌಸ್ನ ನಾನು ಪೇರಪ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಹೇಳಿ ಹೇಗೆ ಕಾಣಿಸ್ತಿತ್ತು ಅಂತ. ವಿಡಿಯೋ ಕೂಡ ಅಟ್ಯಾಚ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಕೂಡ ಪರ್ಚೇಸ್ ಮಾಡಿದ್ವಿ, ಯಾಕಂದ್ರೆ ಇತ್ತೀಚೆಗೆ ಯಾರು ಬ್ಲೌಸ್ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಿಲ್ಲ. ಹೆಂಗೋ ಕೆಡಿಸ್ಬಿಡ್ತಾರೆ. ಸ್ಟಿಚಿಂಗ್ ಎಲ್ಲ ತುಂಬ ಇಂಪರ್ಫೆಕ್ಟ್ ಆಗಿರುತ್ತೆ, ಫಿಟ್ಟಿಂಗ್ ಇಂಪರ್ಫೆಕ್ಟ್ ಆಗಿರುತ್ತೆ, ಸ್ಲೀವ್ಸ್ ಲೆಂತ್ ಎಲ್ಲ ಏನೋ ಒಂಥರ ಇಷ್ಟನೇ ಆಗ್ತಿಲ್ಲ. ಯಾರು ಸ್ಟಿಚ್ ಮಾಡಿದ್ರು ಕೂಡ ಎಷ್ಟೇ ಕಾಸ್ಟ್ ಕೊಟ್ಟರು ಸ್ಟಿಚಿಂಗ್ ಚೆನ್ನಾಗಿ ಮಾಡ್ತಾನೆ ಇಲ್ಲ. ಸೊ ಹಾಗಾಗಿ ರೆಡಿಮೇಡ್ ಬ್ಲೌಸಸ್ ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್. ಸೊ ನೆಕ್ಸ್ಟ್ ಟ್ರೆಂಡಿಂಗ್ ಸ್ಯಾರಿ ನಾನು ಪರ್ಚೇಸ್ ಮಾಡಿರೋದು ಈ ಪಾರ್ಟಿ ವೇರ್ ಸ್ಯಾರಿ. ಸೊ ಈ ಪಾರ್ಟಿ ವೇರ್ ಸ್ಯಾರಿ ಅಂತೂ ತುಂಬ ಕ್ಲಾಸಿ ಲುಕ್ ಆಗಿದೆ, ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ, ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಆಲ್ ಓವರ್ ಸ್ಯಾರಿ ಈ ಥರ ಡಾಟೆಡ್ ಬೀಡ್ಸ್ ಇದೆ. ಮತ್ತು ಈ ಬಾರ್ಡರ್ ನೀವು ನೋಡ್ಬೋದು, ಸಖತ್ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ, ಗೂಗಲಲ್ಲಿ, ಎಲ್ಲ ಕಡೆ ಟ್ರೆಂಡಿಂಗ್ ಸ್ಯಾರಿ ಅಂತ ಸರ್ಚ್ ಮಾಡಿದರೆ ಇದೇ ನಿಮ್ಗೆ ಸಿಗೋದು. ಹೆವಿನೂ ಇಲ್ಲ, ತುಂಬ ಚೆನ್ನಾಗಿದೆ. ಇದರ ಕಲರ್ ಕಾಂಬಿನೇಷನ್ ಆಗಲಿ, ಕ್ಲಾತ್ ಶಿಮ್ರಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಸೊ ವರ್ತ್ ಇಟ್ ಆ್ಯಕ್ಚುಲಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಈ ಸ್ಯಾರಿ ನಾನು ವೇರ್ ಮಾಡಿರೋದು ಕೂಡ ಇಲ್ಲಿ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡಿ ಹೇಗೆ ಕಾಣ್ತಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೇರ್ ಮಾಡಿದರೆ. ಸೊ ಈ ಸ್ಯಾರಿ ಮಿಸ್ ಮಾಡಲೇಬೇಡಿ ನೀವು, ಖಂಡಿತ ಪರ್ಚೇಸ್ ಮಾಡಿ, ಚೆನ್ನಾಗಿದೆ.
ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಜೆನ್ಯೂನ್ ರಿವ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಲೇಸ್ನ ನೋಡಿ, ಆಲ್ ಓವರ್ ಸ್ಯಾರಿ ನಿಮಗೆ ಈ ಥರ ಆಲ್ ಓವರ್ ಸ್ಯಾರಿ ಆ್ಯಕ್ಚುಲಿ ಈ ಬೀಡ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಗ್ರ್ಯಾಂಡ್ ಲುಕ್ ಆಗಿದೆ. ಸೊ ಈ ಸ್ಯಾರಿಗೆ ಬ್ಲೌಸು ರನ್ನಿಂಗ್ ಬಂದಿದೆ. ಸೊ ಅದು ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ವೈಟ್ ಸಿಲ್ವರ್ ಕಲರ್ ವೇರ್ ಮಾಡಬೇಕು ಅಂತ ಆರ್ಡರ್ ಮಾಡಿದೆ. ಬಟ್ ವೈಟ್ ಕಲರ್ ಬಂದಿದೆ. ಚೆನ್ನಾಗಿದೆ. ಈ ಬ್ಲೌಸ್ ಕೂಡ ಇರಬೇಕು, ಒಂದು ವೈಟ್ ಬ್ಲೌಸು ಮ್ಯಾಚ್ ಮಾಡ್ಕೋಬೋದು ಬೇರೆ ಯಾವುದಾದ್ರೂ ಸ್ಯಾರಿಗೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಇಟ್ಕೊಂಡೆ. ಚೆನ್ನಾಗಿ ಕಾಣಿಸ್ತೆ. ಈ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಇಲ್ಲಿ ಗೋಟಾ ವರ್ಕ್ ಕೊಟ್ಟಿದ್ದಾರೆ. ಇತ್ತೀಚೆಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಇರೋದು ವಿ ನೆಕ್ ಫ್ರಂಟಲ್ಲಿ. ಸೊ ಇದಕ್ಕೂ ಕೂಡ ವಿ ನೆಕ್ ಇದೆ, ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ಹಾಗಾಗಿ ಇದನ್ನು ಆ ಸ್ಯಾರಿ ಜೊತೆ ಪೇರಪ್ ಮಾಡಿದೆ. ಇದಲ್ಲದೆ ಮತ್ತೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಆ ಸ್ಯಾರಿ ನಾನು ರೀಸೆಂಟ್ಲಿ ಸ್ಟೋರಲ್ಲಿ ಕೂಡ ಪರ್ಚೇಸ್ ಮಾಡಿದ್ದೆ. ಬಟ್ ನೋಡೋಣ ಕ್ವಾಲಿಟಿ ಕಂಪೇರ್ ಮಾಡಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೀಶೋಲ್ಲಿ ಕೂಡ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ. ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಲಾಸ್ಟ್ ಬ್ಲಾಗಲ್ಲೇ ತೋರಿಸಿದ್ದೆ ಈ ಸ್ಯಾರಿನ ನಿಮಗೆ. ಇದೇ ಸ್ಯಾರಿ ಸುಮಾರು ಕಲರ್ ಆಪ್ಷನ್ಸಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಚೆಕ್ಔಟ್ ಮಾಡಿ, ಇಷ್ಟ ಆದರೆ ನನಗೆ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ, ನೀವು ಬೈ ಮಾಡಿ. ಸೊ ಈ ಥರ ಲೇಸ್ ಬಂದಿದೆ. ಇದು ಕೂಡ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಎರಡೂ ಸ್ಯಾರಿ ನಿಮಗೆ ಸುಮಾರಷ್ಟು ಕಲರ್ ಆಪ್ಷನ್ ಸಿಗುತ್ತೆ. ಎಲ್ಲ ಲೈಟ್ ಕಲರ್ಸಲ್ಲೇ ಇದೆ. ತುಂಬ ಕ್ಲಾಸಿಕ್ ಆಗಿ ಎಲಿಗೆಂಟ್ ಲುಕ್ ಕೊಡುತ್ತೆ ವೇರ್ ಮಾಡಿದರೆ. ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ಸ್ಯಾರಿ ಕೂಡ ಫ್ಯಾಬ್ರಿಕ್ಕು, ಕಲರು, ಈ ಬೀಡ್ಸು ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಸ್ಯಾರಿ ಕೂಡ ನಾನು ವೈಟ್ ಬ್ಲೌಸೇ ಪೇರ್ ಮಾಡ್ತೀನಿ, ಸ್ಟಿಚ್ ಮಾಡಿಸಲ್ಲ ಬ್ಲೌಸ್ನ. ಸೊ ಇದಲ್ಲೇ ಬಾಂಧನಿ ಮಾಡಿದ್ದೀನಿ. ಈ ಬ್ಲೌಸ್ ವೇರ್ ಮಾಡಿರೋ ಪಿಕ್ಚರ್ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೈ ನೆಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಯಾಕಲ್ಲಿ ನಿಮ್ಗೆ ಈ ಥರ ಡೋರಿ ಕೊಟ್ಟಿದ್ದಾರೆ. ನೆಟ್ ಕ್ಲಾತ್ ಇದೆ. ಫ್ರಂಟಲ್ಲಿ ಕೂಡ ನಿಮಗೆ ನೆಟ್ ಫ್ಯಾಬ್ರಿಕ್ ಇದೆ. ಇಲ್ಲಿ ವಿ ನೆಕ್, ಹೈ ನೆಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಕಲರ್ ಯಾವುದಾದ್ರೂ ಸ್ಯಾರಿಗೆ ವೇರ್ ಮಾಡಿದರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಲೆಸ್ ಇದೆ ಆ್ಯಕ್ಚುಲಿ. ನೋಡ್ತೀನಿ ಸ್ಲೀವ್ಸ್ ಇದೆನೋ ಇಲ್ಲೋ. ಇಲ್ಲಿ ಎಕ್ಸ್ಟ್ರಾ ಸ್ಲೀವ್ಸ್ ಕೂಡ ಇದೆ. ಬೇಕಾದರೂ ನೀವು ಅಟ್ಯಾಚ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಸಖತ್ ಟ್ರೆಂಡಿಂಗಲ್ಲಿದೆ ಇತ್ತೀಚೆಗೆ ಬ್ಲೌಸ್. ಲೈಟ್ ಕಲರ್ ಸ್ಯಾರೀಸಿಗೆ ಮ್ಯಾಚ್ ಮಾಡಿದ್ರೆ ಬ್ಲೌಸ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ, ಅದು ತೋರಿಸ್ತೀನಿ ಬನ್ನಿ. ಸೊ ನಾನು ಲೆನಿನ್ ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಮೀಶೋಲಲ್ಲ, ಹತ್ತಿರದಲ್ಲಿ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದೆ. ಲೆನಿನ್ ಸ್ಯಾರಿಗೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಬೇಕಿತ್ತು. ಸೊ ಅದಕ್ಕೆ ಮ್ಯಾಚ್ ಆಗಬೇಕು ಅಂತ ಹೇಳಿ ಈ ಬ್ಲೌಸ್ನ ತರಿಸಿದ್ದೀನಿ. ಇದು ಪ್ಯೂರ್ ಕಾಟನ್ ಇದೆ. ಕ್ಲಾತ್ ತುಂಬ ಚೆನ್ನಾಗಿದೆ. ಈ ಥರ ಎಂಬ್ರಾಯ್ಡ್ರಿ ಇದೆ. ಫ್ಲವರ್ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಸ್ಯಾರಿ ಮೇಲೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ಕಲರ್ ಆಪ್ಷನ್ ಮೋಸ್ಟ್ಲಿ ಇರ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋ ಲೆನಿನ್ ಸ್ಯಾರಿ ಈ ಕಲರಲ್ಲಿದೆ. ಕಾಂಟ್ರಾಸ್ಟ್ ಬಾರ್ಡರಲ್ಲಿದೆ ಈ ಥರ. ಸೊ ಇದಕ್ಕೆ ಮ್ಯಾಚ್ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಈ ಆರೆಂಜ್ ಕಲರ್ ಬ್ಲೌಸ್ನ ಆರ್ಡರ್ ಮಾಡಿರೋದು. ಆರೆಂಜ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ನೋ, ಈ ಆರೆಂಜ್ ಡಿಫ್ರೆಂಟ್ ಅಲ್ಲ. ಯಾಕಂದರೆ ಒಳಗಡೆ ಪಲ್ಲು ಇಲ್ಲಿ ಕಾಂಟ್ರಾಸ್ಟ್ ಆಗಿ ಕಾಂಬಿನೇಷನ್ ಎಲ್ಲ ನಿಮ್ಗೆ ಆರೆಂಜೇ ಕೊಟ್ಟಿದ್ದು. ಸೊ ಹಾಗಾಗಿ ಹೋಪ್ ಮ್ಯಾಚ್ ಆಗುತ್ತೆ. ಬಟ್ ಈ ಬ್ಲೌಸ್ನ ನಾನು ವರ್ಕ್ ಹಾಕ್ಸಿದ್ದೀನಿ, ಬಟ್ ಸ್ಟಿಚ್ ಮಾಡಿಸಿಲ್ಲ. ಫಸ್ಟ್ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿಸಿಲ್ಲ ಸ್ಟಿಚಿಂಗ್. ಬಟ್ ವರ್ಕ್ ಮಾತ್ರ ಹಾಕ್ಸಿ ಇಟ್ಟಿದ್ದೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದು ತರಿಸಿದೆ. ಬಟ್ ಲಿಟಲ್ ಬಿಟ್ ಡಿಫ್ರೆಂಟ್ ಶೇಡ್ ಅನಿಸುತ್ತೆ ಈ ಆರೆಂಜ್ ಮತ್ತು ಈ ಆರೆಂಜ್. ನೋಡೋಣ ಹೇಗೆ ಕಾಣಿಸುತ್ತೆ. ಸೊ ಈ ಸ್ಯಾರೀಸಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಖಂಡಿತ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಲಿಂಕ್ನ ಖಂಡಿತ ಶೇರ್ ಮಾಡ್ತೀನಿ. ನೀವು ಆರಾಮಾಗಿ ಒಂದು ಕ್ಲಿಕ್ಕಲ್ಲೇ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು, ಬೈ ಬಾಯ್. ಆತ್ಮದ ನಿರ್ವಹಣೆ
ಪ್ರಶ್ನೆ ಏನಿದೆ ಅದನ್ನು ಹೇಳ್ತೇನೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬರ್ಡೇ ವ್ಲಾಗ್ ಪಾರ್ಟ್ 2ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿ, ಯಾಕಂದರೆ ನಿಮಗೆ ತುಂಬ ಹೊಸ ಅನುಭವ ಆಗುತ್ತೆ ಈ ವ್ಲಾಗಲ್ಲಿ. ಆಗಲೇ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ, ನಾವು ನಮ್ಮ ಪಾಪು ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಹೊಸಪೇಟೆಯಲ್ಲಿ. ಸೊ ಆಗಿಂದಲೂ ಸುಮಾರಷ್ಟು ಜನ ಸೇಮ್ ಕ್ವೆಶನ್ ನನಗೆ ರಿಪೀಟೆಡ್ಲಿ ಕೇಳ್ತಾಯಿದ್ರು. ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ನೀವು ಯಾಕೆ ಬರ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು, ಏನು ರೀಸನು, ಯಾಕೆ ಅಂಥೇಳಿ ಸುಮಾರಷ್ಟು ಜನ ಕಾಲ್ ಮಾಡಿನೂ ಕೇಳಿದರು, ಮೀಟ್ ಆದಾಗೂ ಕೇಳಿದರು. ಸೊ ಹಾಗಾಗಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮಾರು 8 ವರ್ಷದಿಂದ ನಾವು ಮತ್ತು ನಮ್ಮ ಕುಟುಂಬದವರೆಲ್ಲರೂ ಈ ವಿಶ್ವವಿದ್ಯಾಲಯದ ಜ್ಞಾನವನ್ನು ಪಡಿತಿದ್ದೇವೆ. ಅದು ಹೇಗೆ ಶುರು ಆಯ್ತಂದರೆ, ಹಾಗೆ ನಮ್ಮ ಮನೆ ಹತ್ರ ಒಬ್ಬರು ವಿಶ್ವವಿದ್ಯಾಲಯದ ಕಡೆಯಿಂದ ಒಬ್ಬರು ಕ್ಲಾಸ್ ತೊಗೊಳಕ್ಕೆ ಬಂದಿದ್ದರು. ಸೊ ಆಗ ನಾವು ಫಸ್ಟ್ ಟೈಮ್ ಆ ಜ್ಞಾನವನ್ನು ಕೇಳಿದಾಗ ಕಂಪ್ಲೀಟ್ಲಿ ಮೈಂಡ್ ತುಂಬ ಪೀಸ್ಫುಲ್ ಅನಿಸ್ತು. ಸೊ ಅದಾದ ನಂತರ ನಾವು ರೆಗ್ಯುಲರಾಗಿ ಕ್ಲಾಸಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ ಫ್ರೀ ಆಫ್ ಕಾಸ್ಟ್ ಮನೆ ಹತ್ರ ಅವರಾಗೆ ಬಂದು ಕ್ಲಾಸ್ನ ತೊಗೋತಿದ್ರು. ಸೊ ಅದಾದ ನಂತರ ಕೋವಿಡು ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ಯಾಪ್ ಆಗೋಯಿತು. ಬಟ್ ತುಂಬ ಹತ್ತಿರದಲ್ಲೇ ನಮಗೆ ಸೆಂಟರ್ ಇದೆ, ಆಗಾಗ ನಾವಲ್ಲಿ ಖಂಡಿತ ಹೋಗ್ತಾನೆ ಇರ್ತೀವಿ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇದರ ಮೇನ್ ಉದ್ದೇಶ ಏನಂದರೆ ಆಧ್ಯಾತ್ಮಿಕ ಶೈಕ್ಷಣಿಕ ಜ್ಞಾನವನ್ನು ಪ್ರಾಪ್ತಿ ಮಾಡ್ತಾರೆ ಇವರು. ಇದು 8500ಕ್ಕಿಂತ ಹೆಚ್ಚು ಕೇಂದ್ರಗಳನ್ನು ಹೊಂದಿದೆ ಮತ್ತು ಇದನ್ನು ಸ್ಥಾಪಿಸಿದವರು ಲೇಖಾ ರಾಜ್ ಅವರು 1936ರಲ್ಲಿ ಅದು ಹೈದರಾಬಾದ್ನಲ್ಲಿ ಸ್ಥಾಪಿಸಿದರು. ಇಂದು ಇದರ ಪ್ರಧಾನ ಕಚೇರಿ ಮೌಂಟ್ ಆಬು ರಾಜಸ್ಥಾನದಲ್ಲಿದೆ. ಇದರ ಪ್ರಮುಖ ವ್ಯಕ್ತಿಗಳು BK ಶಿವಾನಿ ಮತ್ತು ದಾದಿ ಜಾನಕಿ, ದಾದಿ ಪ್ರಕಾಶ್ ಮಣಿ ಮತ್ತು ದಾದಿ ಹೃದಯ ಮೋಹಿನಿಯವರು. ಮತ್ತು ಈ ವಿಶ್ವವಿದ್ಯಾಲಯವು ಗೌರ್ಮೆಂಟ್ ಅಪ್ರೂವ್ಡ್ ಆಗಿದೆ. ಇಲ್ಲಿಯ ಒಂದು ಸಿಸ್ಟಮ್ ನನಗೆ ತುಂಬ ಇಷ್ಟ ಆಗಿರೋದು ಏನಂದರೆ, ಇಲ್ಲಿ ಯಾವುದೇ ಥರದ ರಿಜಿಸ್ಟ್ರೇಷನ್ ಫೀಸ್ ಆಗಲಿ, ಅಪ್ಲಿಕೇಶನ್ ಫೀಸ್ ಆಗಲಿ, ಅಡ್ಮಿಷನ್ ಫೀಸ್ ಆಗಲಿ, ಯಾವುದೇ ರೀತಿಯ ಫೀಸ್ ಇರೋದೇ ಇಲ್ಲ. ಪ್ಲಸ್ ಯಾವುದೇ ಥರದ ಪ್ರಾಡಕ್ಟ್ ಸೆಲ್ಲಿಂಗ್ ಆಗಲಿ ಮತ್ತು ಡೆವಲಪ್ಮೆಂಟ್ ಚಾರ್ಜಸ್ ಆಗಲಿ, ಫಂಡ್ಸ್ ಆಗಲಿ, ಯಾವುದೇ ಥರದ ಚಾರ್ಜಸ್ ಇವರು ಮಾಡೋದೇ ಇಲ್ಲ. ಫ್ರೀ ಆಫ್ ಕಾಸ್ಟ್ ನಿಮಗೆ ಒಂದು ಜ್ಞಾನವನ್ನು ಕೊಡುತ್ತಾರೆ. ಒಂದ್ಸರಿ ನೀವು ಇದಕ್ಕೆ ಕನೆಕ್ಟ್ ಆಗೋದಷ್ಟೇ ಇಂಪಾರ್ಟೆಂಟ್. ನಿಮ್ಮ ಹತ್ತಿರದಲ್ಲಿರೋ ಯಾವುದಾದ್ರೂ ಸೆಂಟ್ರಿಗೆ ನೀವು ಹೋಗಿ ಇಲ್ಲಿ ಕನೆಕ್ಟ್ ಆಗ್ಬೋದು. ಅದಾದ ನಂತರ ನೀವು ರೆಗ್ಯುಲರ್ ಕ್ಲಾಸಸ್ ಆದರೂ ತೊಗೋಬೋದು. ಇಲ್ಲಾಂದರೆ ಬುಕ್ಗಳು ಸಿಗುತ್ತವೆ, ಮುರಳಿ ಬುಕ್ಸ್ ಅಂತ, ಅವು ಮನೆಯಲ್ಲೇ ಓದ್ಬೋದು. ಇಲ್ಲ ಓದ್ಲಿಕ್ಕೆ ಆಗಲ್ಲ ಅಂದರೆ ಇವ್ರದ್ದೇ ಆದಂಥ ಒಂದು ಚಾನೆಲ್ ಬರುತ್ತೆ, ಪೀಸ್ ಆಫ್ ಮೈಂಡ್ ಅಂತ. ಆ ಚಾನಲಿಂದನೂ ಜ್ಞಾನವನ್ನು ನಾವು ತೊಗೋಬೋದು. ಬಟ್ ಬೇಸಿಕ್ ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನಾವು ವಿಶ್ವವಿದ್ಯಾಲಯಕ್ಕೆ ಹೋಗಿಯೇ ಪಡಿಬೇಕು. ಸೊ ಹಾಗೆಲ್ಲ ಆದರೆ ನಮ್ಮ ಪಾಪು ಬರ್ಡೇ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿದ್ವಾ ಅಂತ ನಿಮಗೆಲ್ಲರಿಗೂ ಕ್ವೆಶನ್ ಆಗಿರ್ಬೋದು. ಹಾಗೇನಿಲ್ಲ, ನಮ್ಮದು ಒಂದು ವಿಶ್ ಇತ್ತು, ನಾವು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮ ಭೋಜನ ಹಾಕಿಸ್ಬೇಕು ಅಂಥೇಳಿ ನಮ್ಮದು ವಿಶ್ ಇತ್ತು. ಸೊ ಹಾಗಾಗಿ ನಾವು ಹಾಕ್ಸಿದ್ದು. ಸೊ ಅದು ಫ್ರೀ ಆಫ್ ಕಾಸ್ಟ್ ಆಗಲ್ಲ, ಅದ್ರ ಎಕ್ಸ್ಪೆನ್ಸ್ ಎಲ್ಲ ನಾವು ಕೊಡಬೇಕಾಗುತ್ತೆ. ಸೊ ಎಷ್ಟೆಲ್ಲ ಖರ್ಚಾಯಿತು ಅಂಥೇಳಿ ಅವರು ಜೆನ್ಯೂನ್ ಪ್ರೈಸ್ನ ಹೇಳ್ತಾರೆ. ಸೊ ಅದನ್ನು ನಾವು ಪೇ ಮಾಡಬೇಕಷ್ಟೇ. ಡೆಕೋರೇಷನ್ ಮಾಡಿಸಿದ್ದಾಗಲಿ ಏನೇ ಆಗಲಿ ಎಕ್ಸ್ಟ್ರಾ ಕಾಸ್ಟ್ ಎಲ್ಲದಷ್ಟು ನಾವು ಪೇ ಮಾಡಬೇಕು. ಬಟ್ ಅದು 4 ಡಿಜಿಟ್ ನಂಬರ್ ಅಲ್ಲ, 5 ಡಿಜಿಟ್ ನಂಬರ್ ಆಗಿರುತ್ತೆ. ನಾವು ಅಷ್ಟನ್ನ ಪೇ ಮಾಡಬೇಕಾಗತ್ತೆ. ಅಲ್ಲಿ ಬರೀ ಪ್ರವಚನ ಮಾತ್ರ ಅಲ್ಲ, ಮೆಡಿಟೇಷನ್ನ ಮಾಡಿಸ್ತಾರೆ, ಯೋಗ ಮಾಡಿಸ್ತಾರೆ, ಪ್ಲಸ್ ಸಮ್ಟೈಮ್ಸ್ ನಿಮಗೆ ಆ್ಯಕ್ಟಿವಿಟೀಸ್ನ ಕೂಡ ಮಾಡಿಸ್ತಾರೆ. ಮತ್ತು ಇಯರ್ಲಿ ಒನ್ಸ್ ನಿಮಗೆ ಹೆಡ್ ಸೆಂಟರಿಗೆ ಟ್ರಿಪ್ ಆಗಿ ಕರ್ಕೊಂಡು ಹೋಗ್ತಾರೆ ಮೌಂಟ್ ಆಬುಕ್ಕೆ. ಬಟ್ ಅಲ್ಲಿ ಮಿನಿಮಮ್ ಅಮೌಂಟ್ ಆಫ್ ಕಾಸ್ಟ್ ಅಲ್ಲಿ ಮಾತ್ರ ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಹೋಗಿ ನಿಮ್ಮ ಹತ್ತಿರದಲ್ಲಿರೋ ಸೆಂಟರ್ಗೆ ಜಾಯಿನ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಕಡೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಸ್ಥೆಗಳಿವೆ. ಸೊ ನಮ್ಮ ಪಾಪು ಬರ್ಡೇ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಅಷ್ಟು ಚೆನ್ನಾಗಾಯಿತು. ಸೊ ಬರ್ತಾ ಬರ್ತಾ ವ್ಲಾಗಲ್ಲಿ ನೀವೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದಿಷ್ಟು ಅವ್ರ ಮಾತುಗಳನ್ನು ಕೇಳೋಣ ಬನ್ನಿ.
ಮಾಡ್ಕೋಬೇಕು ಭಗವಂತ ಕಲಿಸ್ತಾ ಇದ್ದಾರೆ ಪ್ರತಿನಿತ್ಯ. ಆತ್ಮದ ಸಂಪಾದನೆ ಅಂದ್ರೆ ಯಾವುದು? ಈ ಶರೀರಕ್ಕೆ ನಾವು ಏನೇನ್ ಮಾಡ್ಕೊಂಡಿವಿ ಅಂದ್ರೆ ಮನೆ, ಆಸ್ತಿ, ಹಣ, ಚಿನ್ನ, ಬೆಳ್ಳಿ ಎಲ್ಲ. ಆದ್ರೆ ಆತ್ಮದ ಸಂಪಾದನೆ ಅಂದ್ರೆ ಏನು? ಆತ್ಮನ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋದು, ಆತ್ಮನ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋದು, ಇದು ಆತ್ಮನ ಸತ್ಯ ಸಂಪಾದನೆ. ಬಲೆ ಈ ದೇಹ ಬಿಟ್ಟು ಹೋದ್ರೆ ಈ ಸಂಪಾದನೆ ಏನಿದೆ ಆತ್ಮನ ಜೊತೆಯಲ್ಲೇ ಇರುವಂತದ್ದು. ಆ ಆತ್ಮ ಈ ದೇಹದ ಒಳಗೆ ಇರೋ ತನಕ ಏನ್ ಮಾಡ್ತಾರೆ? ಎಲ್ಲರೂ ಗೌರವ ಕೊಡ್ತಾರೆ. ಎಲ್ಲರೂ ಚೆನ್ನಾಗಿದ್ದೀರಾ? ಆರೋಗ್ಯ ಚೆನ್ನಾಗಿದ್ದೀರಾ? ಒಮ್ಮೆ ಬನ್ರಿ ಮನೆ ಕಡೆ, ಬಹಳ ದಿನ ಆಯ್ತು ಬಂದಿಲ್ಲ. ಮಾತಾಡೋದ? ಕರೆಯಲ್ವಾ? ಕರೀತಾರೆ, ಗೌರವ ಕೊಡ್ತಾರೆ, ಪ್ರೀತಿ ಸ್ನೇಹ ಇರ್ತದೆ. ಅದೇ ಆತ್ಮ. ಹೋಪ್ ಆ ವಿಡಿಯೋ ನೋಡಿ ನಿಮ್ಗೆ ಒಂದಿಷ್ಟು ಐಡಿಯಾ ಬಂದಿರುತ್ತೆ. ಸೊ ಪ್ರವಚನ ಅಷ್ಟು ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಮಾಡಿಸ್ತಾರೆ. ಸೊ ಅದೆಲ್ಲ ಪ್ರಾಸೆಸ್ ಆದ ನಂತರ ಬರ್ಡೇ ಎಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿ ಹೊರಗಿಂದ ಏನೂ ಅಲೋ ಮಾಡಲ್ಲ, ಕೇಕ್ ಸಹ ಅವರೇ ಪ್ರಿಪೇರ್ ಮಾಡ್ತಾರೆ. ಸೊ ಅಷ್ಟೆಲ್ಲ ಪ್ರೇಯರ್ ಮೆಡಿಟೇಷನ್ ಮುಗಿಸೋವರೆಗೂ ಪಾಪು ಇಲ್ಲೇ ಆಟ ಆಡ್ತಾ ಇದ್ದ ಮೆಡಿಟೇಷನ್ ರೂಮಲ್ಲಿ. ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಫಸ್ಟ್ ಟೈಮ್ ಯಾರ್ಯಾರು ಬಂದು ಇದನ್ನು ಕೇಳ್ತಾರೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ಬಟ್ ಒಂದು ಪಾಯಿಂಟ್ ಮಾತಾಡಿದಾಗ ಸ್ವಲ್ಪ ಮನಸ್ಸಿಗೆ ನಾಟುತ್ತೆ ಅದು. ಅದಾದ ನಂತರ ಓಕೆ ನಾವು ಕೇಳ್ಬೋದು ಅಂತ ಮೈಂಡಲ್ಲಿ ಬರುತ್ತೆ. ಮತ್ತು ಒಂದಿಷ್ಟು ಜನ ತಪ್ಪು ತಿಳ್ಕೊತಾರೆ, ಇಲ್ಲೆಲ್ಲ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಎಲ್ಲರೂ ಬೇರೆ ಆಗಬೇಕೇನೋ ಇದರಲ್ಲೆಲ್ಲ ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಾಗೇನಿಲ್ಲ, ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿಯಲ್ಲಿದ್ದೇ ಈ ವಿಶ್ವವಿದ್ಯಾಲಯದ ಜ್ಞಾನವನ್ನು ಆರಾಮಾಗಿ ಪಡೆಯಬಹುದು, ಯಾವುದೇ ತೊಂದರೆ ಇರುವುದಿಲ್ಲ. ಅಲ್ಲಿ ಪ್ರೇಯರ್ ಎಲ್ಲ ಮುಗಿಸಿ ಒಂದು ಸಣ್ಣ ಆ್ಯಕ್ಟಿವಿಟೀನ ಮಾಡಿಸ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದನ್ನು ನೋಡಿದರೆ. ಒಂದೇ ಕೈಯೇ ಕೆಲವೊಂದೆಲ್ಲ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಬೇಕಾಗಿರುವಂತದ್ದನ್ನು ಸದಾ ಬಾಬನ್ ನೆನಪಿನಲ್ಲೇ ಇರೋದು. ತಥಾಸ್ತು. ಕಷ್ಟ, ಕ್ಯಾನ್ಸರ್, ರೋಗ, ಕ್ಯಾನ್ಸರ್, ಸದಾ ಆರೋಗ್ಯವಂತರಾಗಿರ್ಬೇಕು. ತಥಾಸ್ತು. ತೀವ್ರ ಪುರುಷಾರ್ಥಿ ಆಗಿರ್ಬೇಕು. ತಥಾಸ್ತು. ಯಾವುದು ಬೇಕು ಯಾವುದು ಬೇಡ. ಭಗವಂತನ ಈ ದರ್ಬಾರದಲ್ಲಿ ತನ್ನ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದೆ. ರಾಜರು ಅಷ್ಟು ವರ್ಷ ಯಾಕೆ ಬದುಕ್ತಿದ್ರು? ಇನ್ನು ಯಾಕೆ ರಾಜರು ಅಷ್ಟು ಜಲ್ದಿ ಸಾಯ್ತಿದ್ರು? ತನ್ನ ಮಂತ್ರಿಯನ್ನು ಭಾರತಕ್ಕೆ ಕಳಿಸ್ತಾನಂತ. ಏನ್ ರಹಸ್ಯ ಇದೆ ಅಷ್ಟು ವರ್ಷ ಬದುಕಲಿಕ್ಕೆ? ಕಾರಣ ಏನು ತಿಳ್ಕೊಂಡ್ವಾ? ರಾಜನ ಒಂದು ಪ್ರಶ್ನೆ ಏನಿದೆ ಅದನ್ನು ಹೇಳ್ತಾನೆ, ಹೇಳಿದರೆ ಅಂತ. ಆಗ ಕುದುರೆ ಕೆಳಗೆ ಬೀಳುತ್ತದೋ ಅವಾಗ ನಾನು ನಿಮಗೆ ದೀಪ ಹಚ್ಚುತ್ತಾ ಬರ್ಡೇ ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡಿದರು. ಅಂದರೆ ಆತ್ಮ ಜ್ಯೋತಿ ಬೆಳಗುತ್ತೆ ಅಂತ ಅರ್ಥ. ವರ್ಷದೊಳಗಿನ ಮಕ್ಕಳು
ಬಂದವ್ರು ಬಂದ್ರಿ, 5 ವರ್ಷದೊಳಗಿನ ಮಕ್ಕಳು ಬಂದ್ರಿ ಸ್ಟೇಜ್ ಮೇಲೆ. ಮುಂದೆ ಕೂತಿರುವಂತ ಮಕ್ಕಳು ಬನ್ನಿ. ಆತ್ಮಜ್ಯೋತಿನೂ ಕೂಡ ಇದೇ ತರ ಬೆಳಗಲಿ, ಇನ್ನಷ್ಟು ಜನರದ್ದು ಆತ್ಮಜ್ಯೋತಿ ಬೆಳಗಲಿ. ಯಾರೆಲ್ಲ ಬಂದಿದ್ದಾರೆ, ಕೆಲವರೆಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಭಗವಂತನ ಜ್ಞಾನ ತಿಳ್ಕೊಂಡು ಅವರು ಆತ್ಮಜ್ಯೋತಿಯನ್ನು ಬೆಳಗಿಸಿಕೊಳ್ಳಿ. ನಿರಂತರ ಬಾಬನ ಸ್ಮೃತಿಯಲ್ಲಿರಲಿ. ತಂದೆಯ ಒಂದು ಪ್ರತ್ಯಕ್ಷತೆಯ ಕಾರ್ಯದಲ್ಲಿ ಇವರು ಸಹ ಸಹಯೋಗಿ ಆಗಲಿ. ಎಲ್ಲ ಬ್ರಾಹ್ಮಣರು ಆಶೀರ್ವಾದದ ಸಂಕಲ್ಪಗಳನ್ನು ಮಾಡಿ. आजा माया देखो।
ಅವರು ಪ್ರಸಾದ ತಗೊಳ್ಳಿ, ಆಮೇಲೆ ಲೋಕಲ್ ಇದ್ದವರು. ಯಾಕಂದ್ರೆ ಬಂದು ಇನ್ನು ಮಕ್ಕಳು ಯಾರೆಲ್ಲ ಇದ್ದೀರಿ ಬಂದು ಬರ್ತಡೇ ಬಾಯ್ ಕಡೆಯಿಂದ ಕೇಕ್ ತಗೊಂಡು ನೀವು ಹೋಗ್ಬೇಕು. ಮಕ್ಕಳೆಲ್ಲ ಬನ್ನಿ. ಸೊ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿದ್ವಿ. ಊಟ ಮಾಡಿ ಮನೆಗೆ ಹೊರಟ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಗಿಫ್ಟ್ಸ್ನೆಲ್ಲ ಅನ್ಬಾಕ್ಸ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸ್ಪೆಷಲ್ ಆದ ಒಂದು ಪರ್ಸನ್ ಬಂದಿದ್ದರು, ಅವರು ಯೂಟ್ಯೂಬರೇ. ಸೊ ಅವ್ರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ಸೊ ತಪ್ಪದೆ ನೆಕ್ಸ್ಟ್ ವ್ಲಾಗ್ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗು ಸ್ವಲ್ಪ ಸ್ಪೆಷಲ್ ಆಗಿದೆ. ಒಂದು ಹೊಸ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ತಡ ಮಾಡದೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ರೀಸೆಂಟ್ಲಿನೇ ಪಾಪು ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಸೊ ಅವ್ನು ಹುಟ್ಟಾಗ್ಲೇ ನಾವು ಪ್ಲ್ಯಾನ್ ಮಾಡಿದ್ವಿ ಅವ್ನ ಬರ್ಡೇ ಪ್ರೀ ಶೂಟ್ ಮಾಡಿಸ್ಬೇಕಂಥೇಳಿ. ಯಾಕಂದರೆ ನ್ಯೂ ಬಾರ್ನ್ ಶೂಟ್ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಬರ್ಡೇ ಪ್ರೀ ಶೂಟ್ ಆಗಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ವಿ. ಬಟ್ ತುಂಬ ಮಾಡ್ಯುಲರ್ ವೇಯಲ್ಲಿ ಫೋಟೋಶೂಟ್ ಮಾಡಿಸ್ಬೇಕನ್ನೋದು ತುಂಬ ಆಸೆ ಇತ್ತು ನನಗೆ. ಬಲೂನ್ಸ್ ಜೊತೆ ಆಗಲಿ ಬಾಸ್ಕೆಟ್ಸಲ್ಲಿ ಕೂರಿಸ್ಬಿಟ್ಟು ಲೋಗೋಸ್ ಎಲ್ಲ ಯೂಸ್ ಮಾಡಿ ಆ ಥರ ಎಲ್ಲ ಫೋಟೋಶೂಟ್ ಮಾಡಿಸ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ ಅವ್ನು ಹುಟ್ಟಿದಾಗ್ಲೇ. ಸೊ ಈವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಫೋಟೋಶೂಟ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ನನಗೆ. ಎಲ್ಲಂದರೆ ನಮ್ಮ ಹತ್ತಿರದಲ್ಲೇ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಂದು ಹಳೇ ಕಂಬದ ಮನೆ ಇತ್ತು. ಸೊ ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಅಲ್ಲಿ ಫೋಟೋಶೂಟ್ ಮಾಡಿಸ್ತೀನಿ, ಪ್ಲೀಸ್ ಪರ್ಮಿಷನ್ ಕೇಳ್ಕೊಂಡು ಬನ್ನಿ ಅಂಥೇಳಿ. ಪ್ರತಿ ಸಾರಿ ಚೆಕಪ್ಪಿಗೆ ಹೋದಾಗ ಡಾಕ್ಟ್ರ್ ಹತ್ರ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಲಾಸ್ಟ್ 8 months ಅನಿಸುತ್ತೆ, 8 monthsಲ್ಲೋ 9 monthsಲ್ಲೋ ಐ ಆಮ್ ನಾಟ್ ಶೋರ್, ಪರ್ಮಿಷನ್ ಕೇಳಲಿಕ್ಕೆ ಹೋದಾಗ ಅವರು ಆ ಬಿಲ್ಡಿಂಗ್ ಎಲ್ಲ ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಆಗ ಅವ್ರು ಬಂದು ನನಗೆ ಹೇಳಿದಾಗ ತುಂಬ ಬೇಜಾರಾಯಿತು ಕೇಳಿ. ಸೊ ನನಗೆ ತುಂಬ ಆಸೆ ಇತ್ತು ಹಳ್ಳಿ ಮನೆಯಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂತೇಳಿ, ಅದಾಗಲೇ ಇಲ್ಲ.
ಸೊ ಅದು ನಂಗೆ ನೆನಪಾಯಿತು. ಸೊ ಸಡನ್ನಾಗಿ ನಾನು ಪಾಪು ಬರ್ಡೇ ಪ್ರೀ ಶೂಟ್ ಮಾಡಿಸೋದು ಕಾನ್ಸೆಪ್ಟ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿ ನಮ್ಮ ಹಳ್ಳಿ ಫೋಟೋಶೂಟ್ ಮಾಡಿಸ್ಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಬಂತು. ಸೊ ಹಾಗಾಗಿ ಸಡನ್ಲಿ ನನ್ನ ಪ್ಲ್ಯಾನ್ನ ಚೇಂಜ್ ಮಾಡಿ ಪಾಪು ಫಸ್ಟ್ ಬರ್ಡೇ ಪ್ರೀ ಶೂಟ್ ಹಳ್ಳಿ ಶೈಲಿಯಲ್ಲೇ ಮಾಡಿಸ್ಬೇಕು ಅಂಥೇಳಿ ಮೈಂಡಲ್ಲಿ ಫಿಕ್ಸ್ ಆಯಿತು. ಸೊ ಆಗ ತುಂಬ ದೊಡ್ಡ ಟಾಸ್ಕ್ ಏನಿತ್ತಂದರೆ ಮನೆ ಹುಡುಕೋದು. ಸೊ ಅಲ್ಲಿ ಇಲ್ಲಿ ಒಂದಿಷ್ಟು ಜಾಗದಲ್ಲಿ ಹುಡುಕಿದ್ವಿ. ನಮ್ಮ ಫೈನಲಿ ಒಂದು ಮನೆ ಸಿಕ್ಬಿಡ್ತು. ಸೊ ಬಟ್ ಈ ಲೊಕೇಶನ್ ಅಂತೂ ನಮ್ಮ ಹತ್ತಿರದಲ್ಲೇ ಇದೆ. ಸೊ ಇದಂದ್ರೆ ತುಂಬ ಚೆನ್ನಾಗಿದೆ ಲೊಕೇಶನ್. ಸೊ ಔಟ್ಡೋರ್ ಫೋಟೋಶೂಟ್ ಎಲ್ಲ ಇಲ್ಲೇ ಕವರ್ ಮಾಡ್ಕೊಂಡ್ವಿ. ಬಟ್ ಇಂಡೋರ್ ಫೋಟೋಶೂಟ್ ಅಂದರೆ ಹಳ್ಳಿ ಮನೆ ಫೋಟೋಶೂಟ್ ಕೂಡ ಮಾಡಿಸಿದ್ವಿ. ಓಕೆ, ಸೊ ಈ ಕಾನ್ಸೆಪ್ಟನ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂದರೆ ಮೋಸ್ಟ್ಲಿ ಆಫ್ಟರ್ 10 ಇಯರ್ಸ್ ಆಗಲಿ, 15 ಇಯರ್ಸ್ ಆಗಲಿ, 20 ಇಯರ್ಸ್ ಆಗಲಿ, ಈ ನಮ್ಮ ಹಳ್ಳಿ ಲೈಫ್ ಆಗಲಿ ಅಷ್ಟಿಷ್ಟು ಎಷ್ಟೋ ಉಳಿದಿದೆ, ಅದನ್ನು ನೋಡೋಕೆ ಸಿಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಿಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಗಡಿ ತೋಟ ಆಗಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದನ್ನು ನಾವು ಟಿಕೆಟ್ಸ್ ಕೊಟ್ಟು ನೋಡ್ಲಿಕ್ಕೆ ಹೋಗಬೇಕು. ಸೊ ಹಾಗಾಗಿ ಇದ್ದಿರೋದನ್ನೇ ನಾವು ಯೂಸ್ ಮಾಡಿ ಯಾವ ಫೋಟೋಶೂಟ್ ಮಾಡಬಾರ್ದು. ಆಫ್ಟರ್ 20 ಇಯರ್ಸ್ ಮಕ್ಕಳು ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಅವ್ರಿಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಾಗ. ಓ, ಈ ಥರ ಹಳ್ಳಿ ಇತ್ತಾ, ಇಲ್ಲಿ ನಾನು ಫೋಟೋಶೂಟು ಕೂಡ ನಂದು ಆಗಿದೆನಾ ಅಂಥೇಳಿ ತುಂಬ ಖುಷಿ ಪಡ್ತಾರೆ ಮಕ್ಕಳು ಕೂಡ. ಬರ್ತಾ ಬರ್ತಾ ನಮ್ಮ ಹಳ್ಳಿಗಳೆಲ್ಲ ಡಿಸಪಿಯರ್ ಆಗ್ತಾಯಿದೆ. ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಾಂದರೆ ಎಣ್ಣೆ ಮಾಡಿ ಸೈಟ್ಸ್ನ ಮಾಡಿ ಮಾರ್ತಾರೆ. ಸೊ ಹಾಗಾಗಿ ಇದೆಲ್ಲ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಬರ್ತಾ ಬರ್ತಾ ತುಂಬ ಕಡಿಮೆ ಆಗ್ತಾಯಿದೆ ನಮ್ಮ ಹಳ್ಳಿ ಜೀವನ ಎಲ್ಲ. ಸೊ ಹಾಗಾಗಿ ನಾನು ಈ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡಿದೆ. ಸೊ ನಮ್ಮ ಕರ್ನಾಟಕದ ಜನರಿಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಖಂಡಿತ ಈ ಹಳ್ಳಿ ಶೈಲಿಯಲ್ಲಿ ಫೋಟೋಶೂಟ್ ಮಾಡಿಸಿ. ತುಂಬ ಚೆನ್ನಾಗಿರುತ್ತೆ, ಅವ್ರಿಗೂ ಕೂಡ ತುಂಬ ಮೆಮೊರೇಬಲ್ ಆಗಿರುತ್ತೆ. ನಮಗಾದಷ್ಟು ನಾವಿದೆಲ್ಲ ಉಳಿಸಿ ಬೆಳೆಸಿ ಕಾಪಾಡಬೇಕಂತ ಎಲ್ರಿಗೂ ಕೇಳ್ಕೊತೀನಿ. ಸೊ ಈ ಫೋಟೋಶೂಟ್ ಫಸ್ಟ್ ಇಯರೇ ಯಾಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಅವರು ಹೊಸ ಹೊಸ ಜಾಗಕ್ಕೆ ಬಂದಿರ್ತಾರೆ ಮಕ್ಕಳು, ತುಂಬ ಇಷ್ಟಪಟ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ, ತುಂಬ ಸರ್ಪ್ರೈಸಿಂಗ್ ಆಗಿರ್ತಾರೆ, ಎಲ್ಲ ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನೆಲ್ಲ ನಾವು ನ್ಯಾಚುರಲಾಗಿ ಕ್ಯಾಪ್ಚರ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ. ಸೊ ಹಾಗಾಗಿ ಇದೊಂದು ಬೆನಿಫಿಟ್ ಅನಿಸುತ್ತೆ ನನಗೆ ಫಸ್ಟ್ ಇಯರ್ ಪ್ರೀಶೂಟ್ ಮಾಡಿಸೋದ್ರಿಂದ. ಇದೇ ಪ್ರೀಶೂಟ್ ನೀವು 2nd, 3rd, 4th ಯಾ 5th ಬರ್ಡೇಗೆ ಮಾಡಿಸಿದ್ರು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಯಾಕಂದರೆ ಮಕ್ಳಿಗೆ ತುಂಬ ಫೋರ್ಸ್ ಮಾಡಬೇಕಾಗತ್ತೆ. ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ನಿಂದರು, ಇಲ್ಲಿ ನಿಂದರು, ಹಂಗೆ ಮಾಡು, ಹಿಂಗೆ ಮಾಡು ಅಂಥೇಳಿ. ಇಟ್ಸ್ ಸೊ ಹೆಕ್ಟಿಕ್. ಸೊ ಫಸ್ಟ್ ಇಯರಲ್ಲೇ ಮಾಡಿಸಿದ್ರೆ ತುಂಬ ನ್ಯಾಚುರಲ್ಲಾಗಿ ಶೂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ಫೋಟೋಶೂಟಲ್ಲಿ ಇನ್ನೂ ಒಂದು ಬೆನಿಫಿಟ್ ಇದೆ. ಅದೇನೆಂದರೆ ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಇನ್ಕ್ಲೂಡ್ ಆಗ್ಬೋದು. ಅದು ತುಂಬ ಹಿಟ್ಟಾಗುತ್ತೆ ಆ ಫೋಟೋಶೂಟ್ ಕೂಡ. ಸೊ ಈ ಫೋಟೋಶೂಟಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡಿದ್ವಿ ಅಂದರೆ, ನಮ್ಮ ದಿನಚರಿ ಆಗಿರ್ಬೋದು, ಯಾವ ಥರ ಎದ್ದು ಏನು ಮಾಡ್ತೀವಿ ಹಳ್ಳಿಯಲ್ಲಿ, ಸ್ನಾನ ಮಾಡಿಸೋದಾಗಲಿ, ಹಸು ದನಗಳಿಗೆ ಹಾಲು ಕರೆಯೋದಾಗಲಿ, ದೇವಸ್ಥಾನಕ್ಕೆ ಹೋಗೋದಾಗಲಿ, ಈ ಥರ ಎಲ್ಲ ಚಿಕ್ಕ ಪುಟ್ಟ ಮೂಮೆಂಟ್ಸ್ನ ಎಲ್ಲ ಕ್ಯಾಪ್ಚರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೆಲ್ಲ ಕ್ಯಾಪ್ಚರ್ ಮಾಡಿ ಶಾರ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಫೋಟೋಗ್ರಾಫರ್ ಕೂಡ. ಸೊ ಅದೆಲ್ಲ ಲಾಂಗ್ ವಿಡಿಯೋ, ಸಿನಿಮ್ಯಾಟಿಕ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಯಾರೂ ನೋಡಲ್ಲ, ಯಾಕಂದರೆ ಇದು ಲಾಂಗ್ ವಿಡಿಯೋ ಆಗಿರುತ್ತಲ್ಲ, ಖಂಡಿತ ನೋಡಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಟ್ರೆಂಡಿಂಗಲ್ಲಿರೋ ಶಾರ್ಟ್ಸ್ ಆಗಲಿ, ರೀಲ್ಸ್ ಆಗಲಿ, ಇದೇ ಫಾರ್ಮ್ಯಾಟಲ್ಲಿ ಸೀಕ್ವೆನ್ಸ್ ಆಗಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ ನಾನು. ಸೊ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಯೂಟ್ಯೂಬ್ ಪ್ರೊಫೈಲಲ್ಲಿ ಚೆಕ್ ಮಾಡ್ಬೋದು. ಒಂದಿಷ್ಟು ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಯೂಟ್ಯೂಬಲ್ಲಿ ಕೂಡ ಒಂದಿಷ್ಟು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಇದ್ದರೆ ನೀವೇನಾದರೂ ಪ್ಲೀಸ್ ಚೆಕ್ಔಟ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಔಟ್ಡೋರ್ ಫೋಟೋಶೂಟಲ್ಲಿ ಸ್ನಾನ ಮಾಡಿಸೋದು, ಹಸು ಕರುಗಳಿಗೆ ಹುಲ್ಲು ಹಾಕೋದಾಗಲಿ, ಅಪ್ಪನ ಜೊತೆಗೆ ಗದ್ದೆಗೆ ಹೋಗೋದಾಗಲಿ, ಕರು ಜೊತೆ ಆಟ ಆಡೋದಾಗಲಿ, ಮಣ್ಣಲ್ಲಿ ಆಟ ಆಡೋದಾಗಲಿ, ನೀರಲ್ಲಿ ಆಟ ಆಡೋದಾಗಲಿ, ಇದನ್ನಷ್ಟು ಎಲ್ಲ ವೀಡಿಯೋಸ್ನಲ್ಲಿ ಔಟ್ಡೋರ್ ಫೋಟೋಶೂಟಲ್ಲಿ ನಾವು ಕವರ್ ಮಾಡಿರೋದು. ಸೊ ನಾವು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 8 o'clock. ಯಾಕಂದರೆ ಪಾಪು ಎದ್ದ ತಕ್ಷಣ ತುಂಬ ಫ್ರೆಶ್ ಆಗಿರ್ತಾನೆ. ಸೊ ಹಾಗಾಗಿ ಅವ್ನು 8 o'clock ಎದ್ದ ತಕ್ಷಣವೇ ಫೋಟೋಶೂಟಿಗೆ ಹೋಗ್ಬಿಟ್ವಿ. ಸೊ ಫೋಟೋಶೂಟ್ ಎಲ್ಲ ಮುಗಿದ ಮೇಲೆ 2 hours ನಾವು ಒಂದು ಗ್ಯಾಪ್ ತೊಗೊಂಡ್ವಿ. ಸೊ ಆಗ ಪಾಪು ಮಲಗಿದ್ದ. ಸೊ 2 hours ಗ್ಯಾಪ್ ಆದಮೇಲೆ ನಾವು ಹಳ್ಳಿ ಮನೆಯಲ್ಲಿ ಮಿಕ್ಕಿದ ಫೋಟೋಶೂಟ್ನೆಲ್ಲ ಮಾಡಿಸಿದ್ವಿ.
ಹಳ್ಳಿ ಮನೆಯಲ್ಲಿ ಸ್ನಾನ ಆದ ನಂತರ ಪಾಪುಗೆ ಮೈ ಒರೆಸೋದಾಗಲಿ, ಧೂಪ ಹಾಕೋದಾಗಲಿ, ಆಟ ಆಡೋದಾಗಲಿ, ಅಮ್ಮನ ಜೊತೆ ಅಡುಗೆ ಮನೆಯಲ್ಲಿ ಬಿಹೇವ್ ಮಾಡೋದಾಗಲಿ, ಸೊ ಈ ಥರ ಎಲ್ಲ ಮೂಮೆಂಟ್ಸ್ನ ನ್ಯಾಚುರಲಾಗಿ ಕ್ಯಾಪ್ಚರ್ ಮಾಡಿದ್ವಿ. ಸೊ ಆ ಫೋಟೋಶೂಟ್ ಎಲ್ಲ ತುಂಬ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಫೋಟೋಗ್ರಾಫರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಅವ್ರನ್ನ ನಾನು ಹೇಗೆ ಪರಿಚಯ ಆದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಅವ್ರ ಪ್ರೊಫೈಲ್ ಚೆಕ್ ಮಾಡಿದೆ, ಹಾಗೆ ನೋಡ್ತಿರುವಾಗ ನೋಡಿದ್ದೆ. ಸೊ ಅವ್ರ ವರ್ಕ್ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ನಾನು ಅವ್ರಿಗೆ ಕರೆದೆ. ಅವರಿರೋದು ಬ್ಯಾಂಗ್ಳೂರಲ್ಲಿ, ಬಟ್ ನಾನು ನನ್ನ ಲೊಕೇಶನ್ ವಿಜಯನಗರ ಡಿಸ್ಟಿಕ್ ಅಂತ ಹೇಳಿದಾಗ ಓಕೆ ಬರ್ತೀನಿ ಅಂತ ಹೇಳಿದರು. ಸೊ ಅವರು ಬಂದು ಫೋಟೋಶೂಟ್ನ ಮಾಡಿಕೊಟ್ರು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಎಲ್ಲ ಥರದ ಫೋಟೋಶೂಟ್ಸ್ನ ಕೂಡ ಅವ್ರು ಮಾಡ್ತಾರೆ. ತುಂಬ ಪೇಷನ್ಸ್ ಇತ್ತು ಅವ್ರಿಗೆ, ತುಂಬ ಕ್ರಿಯೇಟಿವಿಟಿ ಇದೆ ಅವ್ರ ಹತ್ರ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅವ್ರ ವರ್ಕ್. ಬಟ್ ನನ್ನ ಪ್ರೈಸ್ ಎಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಲೊಕೇಶನು, ನನ್ನ ಕಂಟೆಂಟ್ ಬೇರೆ ಆಗಿರುತ್ತೆ. ಹಾಗಾಗಿ ಇಟ್ಸ್ ಡಿಪೆಂಡ್ ಆನ್ ಯು. ಸೊ ನೀವು ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಬಂದು ಫೋಟೋಶೂಟ್ನ ಮಾಡ್ತಾರೆ. ಮತ್ತು ನನ್ನ ಕಾನ್ಸೆಪ್ಟು, ನನ್ನ ಐಡಿಯಾ ಎಲ್ಲ ಹೇಗೆ ಅನಿಸ್ತಂತ ಫೈನಲಿ ನನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಹೊಸ ಕಾನ್ಸೆಪ್ಟ್ ಇದ್ದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿಸ್ಲಿಕ್ಕೆ ಆ ಥರ ಫೋಟೋಶೂಟ್ ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ವಿಡಿಯೋ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಯಾವ್ಯಾವ ಥರ ಫೋಟೋಶೂಟ್ ಮಾಡಿಸಿದ್ವಿ ಅಂಥೇಳಿ. ಯಾಕಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಫೋಟೋಶೂಟ್ ಮಾಡಿಸ್ಬೇಕಂಥೇಳಿ. ಸೊ ಪ್ಲೀಸ್ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ವಿಡಿಯೋನ ನೋಡಿ. ಹೋಪ್ ನಿಮಗೆ ಈ ವಿಡಿಯೋ ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.